ನಮಸ್ಕಾರ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಬಿಗ್ ಬಾಸ್ ಅಂತೂ ಎಲ್ರಿಗೂ ಫೇವ್ರೇಟ್. ಈಗ ಎಲ್ಲರೂ ಬಿಗ್ ಬಾಸ್ ಮೂಡಲ್ಲಿ ಇರ್ತೀರಾ, ಬಟ್ ಬಿಗ್ ಬಾಸಿಂದ ಪಾಪ ಮಲ್ಲಮ್ಮ ಹೊರಗಡೆ ಬಂದರು. ಪಾಪ ಅಂತಲೇ ಅನಿಸುತ್ತೆ, ಮಲ್ಲಮ್ಮ ಬರಬಾರ್ದಿತ್ತು. ಇಷ್ಟು ಏನೂ ಇಲ್ಲದೆ ನೋಡಿ, ತುಂಬ ಜನ ಆ್ಯಕ್ಟರ್ ಹೋಗಿದ್ದಾರೆ, ತುಂಬ ಜನ ಸೆಲೆಬ್ರಿಟೀಸ್ ಹೋಗಿದ್ದಾರೆ, ತುಂಬ ಜನ ಸಾಧನೆ ಮಾಡಿರೋರು ಹೋಗಿದ್ದಾರೆ. ಬಟ್ ಮಲ್ಲಮ್ಮ ಕೇವಲ ಅವರ ವ್ಯಕ್ತಿತ್ವದಿಂದ ಆ ವೇದಿಕೆಯನ್ನು ಹತ್ತಿರುವಂತಹ ಮನಸ್ಸು. ಬಟ್ ಮಲ್ಲಮ್ಮ ಬಂದಿರೋ ತುಂಬ ಬೇಜಾರಾಗಿರೋದಂತೂ ಹೌದು. ಆದರೆ ಇವಾಗ ಮಲ್ಲಮ್ಮ ನಮ್ಮ ಜೊತೆ ಮಾತಾಡೋದಕ್ಕೆ ಸಿಕ್ಕಿಲ್ಲ. ಬಟ್ ಮಲ್ಲಮ್ಮನ ಫೇವ್ರೆಟ್, ದಿ ಫೇವ್ರೆಟ್, ತುಂಬ ಬೆಸ್ಟ್ ಫೇವ್ರೆಟ್ ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದಾರೆ. ಅವರೇ ಪಲ್ಲವಿ ಗೌಡ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಲ್ಲಮ್ಮನ ಫೇವ್ರೆಟ್ ಪರ್ಸನ್ ಅಂದರೆ ನೀವು. ಬಟ್ ಈಗ ಮಲ್ಲಮ್ಮ ಬಗ್ಗೆ ಹೇಳೋದ್ರೆ, ಮಲ್ಲಮ್ಮ ನಿಮ್ಮ ಪರಿಚಯ ಹೇಗಾಯಿತು? ಮಲ್ಲಮ್ಮ ಹೇಗೆ ನಿಮ್ಮನ್ನು ಸೇರಿಕೊಂಡ್ರು? ನಾವು ಒಂದು ಹೋಟೆಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ. ಲೈಕ್ ನನ್ನ ಮಕ್ಕಳು ಹೊರಗಡೆ ಓದೋಕ್ಕೆ ಹೋದ್ಮೇಲೆ ಐ ವಾಂಟೆಡ್ ಟು ಡೂ ಸಮಥಿಂಗ್ ಆಫ್ ಮೈ ಓನ್. ಸೊ ಆಗ ಯಾಕೊಂದು ಬುಟಿಕ್ ಹೋಟೆಲ್ ಮಾಡಬಾರ್ದು, ಅಲ್ಲೇ ಒಂದು ನನಗೆ ಬೇಸಿಕಲಿ ಫ್ಯಾಷನ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಇಟ್ಸ್ ಮೈ ಪ್ಯಾಷನ್. ಸೊ ಒಂದು ಬುಟಿಕು ಸ್ಟಾರ್ಟ್ ಮಾಡಬೇಕು ಅಂತ ಐ ಸ್ಟಾರ್ಟೆಡ್ ಎ ಬಿಲ್ಡಿಂಗ್. ದಿಸ್ ವಾಸ್ ಲೈಕ್ ಆಲ್ಮೋಸ್ಟ್ 10-12 years ಬ್ಯಾಕ್. ಆಗ ಮಲ್ಲಮ್ಮ ನಮ್ಮಲ್ಲಿ ಒಂದು ಟೀಮ್ ವರ್ಕ್ ಮಾಡ್ತಾಯಿತ್ತು. ಆ್ಯಸ್ ವಿ ಆರ್ ಇನ್ ಟು ಕನ್ಸ್ಟ್ರಕ್ಷನ್. ನನ್ನ ಹಸ್ಬೆಂಡ್ ಸಿವಿಲ್ ಇಂಜಿನಿಯರ್. ಸೊ ನಮ್ಮದೊಂದು ಟೀಮ್ ಇದೆ, ಒಂದು 20 ವರ್ಷದಿಂದ ಆ ಟೀಮ್ ನನ್ನ ಹಸ್ಬೆಂಡ್ ಜೊತೆ ಇದೆ. ಅವ್ರ ಥ್ರೂ ಒಬ್ಬರು ಸಾಬು ಅಣ್ಣ ಅಂತ ಇದ್ದಾರೆ, ಅವರು ಮಲ್ಲಮ್ಮನ ಕರ್ಕೊಂಡು ಬಂದರು. ಬಂದಾಗ ಅವರಿಗೆ ಇಟ್ಟಿಗೆ ಮರಳು ಅದು ಗೊತ್ತಾಗ್ತಿರ್ಲಿಲ್ಲ. ಮರಳು ತನ್ನಿ ಅಂದರೆ ಇಟ್ಟಿಗೆ ತರೋರು, ಇನ್ನು ಕಲ್ಲು ತನ್ನಿ ಜಲ್ಲಿ ತನ್ನಿ ಅಂದರೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲಲ್ಲ, ಮರಳು ತರೋರು, ಆ ಥರ ಶೀಸ್ ಟು ಗೆಟ್ ಕನ್ಫ್ಯೂಸ್ಡ್. ಸೊ ನಂಗೆ ಅದು ಕ್ಯೂಟ್ ಅನ್ನಿಸ್ತಾ ಇತ್ತು. ಎಲ್ಲರ ಹತ್ರ ಬೈಸ್ಕೊಳ್ತಿದ್ರು ಪಾಪ, ಏನು ಕೇಳಿದ್ರಿ, ಏನು ತಂದಿದ್ದೀರಾ ಅಂತ. ಬಟ್ ನಮಗೆ ಅದು ಕ್ಯೂಟ್ ಅನಿಸ್ತಾ ಇತ್ತು, ಬಿಕಾಸ್ ಪಾಪ ಇದ್ರಲ್ಲ. ದೆನ್ ಹಾಗೆ ಮಾತಾಡ್ತಾ ಈಗ ಒಟ್ಟನು ಗಂಡ ಇಲ್ಲ, 2 ಮಕ್ಕಳನ್ನ ಅವರೇ ಸಾಕಿ, ದೊಡ್ಡ ಮಗನ ಮದುವೆ ಮಾಡಿ ಸಾಲ ಆಗಿ ಬ್ಯಾಂಗ್ಳೂರಿಗೆ ವಲಸೆ ಬಂದಿದ್ದಾರೆ ಅಂತ. ಸೊ ಕನ್ಸ್ಟ್ರಕ್ಷನ್ ಟುಕ್ ಆಲ್ಮೋಸ್ಟ್ 4 years. ಅದೆಲ್ಲ ಆಯಿತು, ಗೃಹ ಪ್ರವೇಶ ಎಲ್ಲ ಆಯಿತು. ಈಗೆಲ್ಲ ಹೊರಡ್ತಾರಲ್ಲ ಬೇರೆ ಇನ್ನೊಂದು ಪ್ರಾಜೆಕ್ಟಿಗೆ ಅಂತ. ಆಗ ನಾನು ಸುಮ್ಮನೆ ಮಲ್ಲಮ್ಮಂಗೆ ಕೇಳಿದೆ, ಹಿಂಗೆ ಇಟ್ಕೋಬೇಕಿತ್ತು ನನ್ನ ಜೊತೆ. ಸೊ ಮಲ್ಲಮ್ಮ ನನ್ನ ಜೊತೆನೇ ಇರ್ತೀರ? ಹ್ಞೂ ರೀ ಅಂತ ಹೇಳ್ತು. ಆಮೇಲೆ ಏನು ಕೆಲಸ ಮಾಡ್ತೀರಾ, ಹೊಲಿತೀರಾ? ಇಲ್ಲರಿ ಬರಲ್ರಿ ಅಂತ ಹೇಳ್ತು. ಆಯಿತಾ. ಆಮೇಲೆ ಗುಡ್ಸ್ ಒರೆಸ್ತೀರಾ? ಹಾನ್ರಿ ಅಂತು. ಸರಿ, ಒಂದು ಕೆಲಸ ಮಾಡಿ, ನನ್ನ ಬುಟ್ಟಿಗೆ ಗುಡ್ಸ್ ಒರೆಸ್ಬಿಟ್ಟು ಗಿಡಗಳಿತ್ತು ಹೋಟೆಲಲ್ಲಿ, ಸೊ ಅದಕ್ಕೆಲ್ಲ ನೀರು ಹಾಕೋ ಕೆಲಸ ಮಾಡಿ ಕ್ರಮೇಣ ನಾನು ನಿಮಗೆ ಹೆಮ್ಮಿಂಗ್ ಅದೆಲ್ಲ ಆ್ಯಕ್ಚುಲಿ ಅವ್ರಿಗೆ ಬರ್ತಿತ್ತು ಅದೆಲ್ಲ. ಬಟ್ ಅವರಲ್ಲಿ ಟೈಲರಿಂಗೇ ಮಾಡಿರೋದಂತೆ, ನನಗೂ ಗೊತ್ತಿರಲಿಲ್ಲ. ಬಟ್ ಅವರಿಗೆ ಭಯ, ನಾವು ಯಾವ ಥರ ನಮ್ಮದು ಡಿಸೈನ್ಸ್ ಬೇರೆ ಇರುತ್ತಲ್ಲ, ಸೊ ಗೊತ್ತು ಅಂತ ಹೇಳ್ಕೊಡೋದು ಬೇಡ ಅಂತ ಅವ್ರ ತಲೆಯಲ್ಲಿತ್ತು ಅನಿಸುತ್ತೆ. ಸೊ ಶಿ ಸೆಡ್ ಲೈಕ್ ದ್ಯಾಟ್. ಅದಾದಮೇಲೆ ಇಟ್ಕೊಂಡ್ವಿ ನಮ್ಮ ಜೊತೆ. ಆಮೇಲೆ ತುಂಬ ಪ್ರೀತಿ ಆಯಿತು ಅವರಿಗೆ. ಮನೆಯಿಂದ ಊರಿಗೆ ಹೋಗಿ ಬಂದರೆ ತಿನ್ನಕ್ಕೆ ತರೋದು, ನಾನು ಸ್ವಲ್ಪ ತಿಂಡಿ ಪೋತಿ, ಸೊ ತಿನ್ನಕ್ಕೆ ತರೋದು. ಆಮೇಲೆ ಒಂಚೂರು ತಲೆನೋವು ಅನ್ನಂಗಿಲ್ಲ, ಎಲ್ಲಿಂದನೂ ಓಡಿ ಬಂದುಬಿಟ್ಟು ಅಮೃತಾಂಜನ ತಿಕ್ಕೋದು ತಲೆ, ಆ ಥರ. ಹರ್ ಲವ್ ಏನು ಗೊತ್ತಾ, ಬಾಯಲ್ಲಿ ಹೇಳಲ್ಲ, ಬಟ್ ಅವ್ರು ಮಾಡೋ ಕೆಲಸದಲ್ಲಿ ಎವ್ರಿ ಸೆಕೆಂಡ್ ನಿಮ್ಗೆ ಆ ಪ್ರೀತಿ ನಿಮ್ಮ ಸುತ್ತುತ್ತಿದೆ ಅನಿಸುತ್ತೆ, ಆ ಥರ ಅವ್ರ ಪ್ರೀತಿ. ಸೊ ಹಾಗೆ ತುಂಬ ಚೆನ್ನಾಗಿದ್ವಿ. ಅವರು ಅಡುಗೆ ಹೇಗೆ ಮಾಡೋದು ಅಂತ, ಚಟ್ನಿ ಪುಡಿ ಹೇಗೆ ಮಾಡೋದು ಕೇಳಿದಾಗ ಅವ್ರು ಹೇಳಿದ್ರು. ನಾನು ಅದನ್ನು ಮರ್ತೋಗುತ್ತೆ ಅಂತ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಮನೆಗೆ ಹೋಗಿ ಪ್ಲೇ ಮಾಡಿದಾಗಲೂ ಎಲ್ಲರೂ ಹೇಳೋದು, ಎಷ್ಟು ಚಂದ ಇದೆಲ್ಲ ವಾಯ್ಸ್ ಮಲ್ಲಮ್ಮ ಅದು ಅಂತ, ಆ ಥರ ಬರ್ತಾಯಿತ್ತು. ಅದಾದಮೇಲೆ ನಾವೊಂದು ನಂದು ರಿಷಿ ಸ್ಟಾರ್ಟ್ ಆದಾಗ ವಿ ಡಿಸೈಡೆಡ್ ಟು ಡೂ ಒಂದು ಮೆನ್ಸ್ ಬ್ರ್ಯಾಂಡ್ನು ಸ್ಟಾರ್ಟ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಸೊ ಆಗ ನನಗೆ ಪರಿಚಯ ಆದಂಥವ್ರು ಮನೋಜ್. ಅವರು ನಮ್ಮ ರಿಷಿ ಪೇಜ್ದು ಫೇಸ್, ಆಯಿತಾ. ಸೊ ಹಿ ವಾಸ್ ಅ ಮಾಡೆಲ್ ಫಾರ್ ಅಸ್. ಸೊ ಅವ್ರು ಮಾಡಲಿಂಗ್ ರಿಲೇಟೆಡು, ಫೋಟೋಶೂಟ್ ರಿಲೇಟೆಡ್ ಬರ್ತಿದ್ರು. ದೆನ್ ಯೂಸ್ ಟು ಲೈಕ್ ದ ಡಿಸೈನ್ಸ್ ಅಂತ ನಮ್ಮ ಹತ್ರ ಒಂದು ಶರ್ಟ್ಸ್ ಅದೆಲ್ಲ ಮಾಡಿಸ್ಕೊಳ್ತಾಯಿದ್ರು. ಹಾಗೆ ಬರ್ತಾ ಬರ್ತಾ ಅವರ ಫ್ರೆಂಡ್ಸು, ಅವರು ನನಗೆ ಕ್ಲೋಸಾಗಿ, ಅನುಷಾ ಅಂತ ಮನೋಜ್ದು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವರು ಮತ್ತು ಪ್ರೀತಿ ಅಂತ ಇದ್ದಾಳೆ, ಅವರಿಬ್ಬರು ಕೂಡ ನನ್ನ ಹತ್ರ ಬಟ್ಟೆ ಮಾಡಿಸ್ಕೊಳಕ್ಕೆ ಬರ್ತಿದ್ರು. ಸೊ ಅವ್ರ ಜೊತೆ ಕನೆಕ್ಷನ್ ಆಯಿತು. ದೆನ್ ಒನ್ ಮೋರ್ ಫ್ರೆಂಡ್ ಜಿಕ್ಕಿ ಅಂತ ಇದ್ದರು, ಅವ್ರ ಜೊತೆ ಕನೆಕ್ಷನ್ ಆಯಿತು. ಅದಾದಮೇಲೆ ರಾಜೇಶ್ ಅವ್ರ ಜೊತೆ ಕನೆಕ್ಷನ್ ಆಯಿತು. ದಟ್ಸ್ ಹೌ ಐ ಗಾಟ್ ಕನೆಕ್ಟೆಡ್ ವಿತ್ ದಟ್ ಗ್ರೂಪ್. ಸೊ ನಾವೆಲ್ಲ ದೋ ವಿ ಹ್ಯಾವ್ ಲಾಟ್ ಆಫ್ ಏಜ್ ಗ್ರೂಪ್, ಏಜ್ ಡಿಫ್ರೆನ್ಸ್ ಇದ್ದರೂ ಕೂಡ ಒಂಥರ ಚೆನ್ನಾಗಿ ಮಿಂಗಲ್ ಆಗೋಕ್ಕೆ ಸ್ಟಾರ್ಟ್ ಆದ್ವಿ. ಸೊ ಮನು ಬರ್ತಾ ಇರ್ತಿದ್ರು. ಒಂದಿನ ಮಲ್ಲಮ್ಮ ಅವರು, ನಿಮ್ಗೇನು ತರಲಿ ರೀ ಮೇಡಮ್ ಅವ್ರಿಗೆ ಲೆವೆಲ್ ಟೀ, ನಿಮಗೇನು ತರಲಿ ಅಂತ ಕೇಳಿದ್ರು. ಸೊ ಈ ವಾಸ್ ಲೈಕ್, ಏನದು ಲೆವೆಲ್ ಟೀ ಅಂತ ಹೇಳಿಬಿಟ್ಟು ಕೇಳಿದ್ರು. ದೆನ್ ಐ ಟೋಲ್ಡ್ ಅವ್ರು ಲೆಮನ್ ಟೀಗೆ ಲೆವೆಲ್ ಟೀ ಹೇಳ್ತಾರೆ. ಸೊ ಅವ್ರ ಹತ್ರ ಮಾತಾಡಿಸ್ಕೊಂಡು ಒಂದು ಸಣ್ಣ ವೀಡಿಯೋ ಮಾಡಿದರು, ಅವರ ಊರ ಬಗ್ಗೆ ಏನೋ ಅವ್ರದ್ದು ಪರ್ಸ್ನಲ್ ಹಂಗೆ ಮಾತಾಡಿ. ಆ ವಿಡಿಯೋನ ಅವರು
ಬಿಟ್ಟರು. ಹೇಗೆ ಅಂದರೆ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ರು. ಸೊ ಈ ಗಾಟ್ ಲಾಡ್ ಆಫ್ ಕಾಂಪ್ಲಿಮೆಂಟ್ಸ್. ಅವ್ರದ್ದು ಫ್ಯಾನ್ಸ್ ಎಲ್ಲ ಕ್ಯೂಟ್ ಅಜ್ಜಿ ಹಾಗೆ ಹಿಂಗೆ, ಕ್ಯೂಟ್ ಮಲ್ಲಮ್ಮ ಹಂಗೆ ಹಿಂಗೆ ಎಲ್ಲ ಕಳ್ಸೋದು. ಸೊ ಆ್ಯಕ್ಚುಲಿ ಮಲ್ಲಮ್ಮನ ಅಜ್ಜಿ ಅಂದರೆ ಮನುಗೆ ಬೇಜಾರಾಗುತ್ತೆ. ಹಿ ಡಸನ್ ಲೈಕ್ ಇಟ್. ಹಿ ಆಲ್ವೇಸ್ ಇಸ್ ಮಲ್ಲಮ್ಮ ಅನ್ನಿ ಅಂತ. ಓಕೆ, ಸೊ ಸಾರಿ ಮನು. ಆದರೆ ಆಗ ಜನಗಳು ಹೇಳಿದ್ದು ಮಲ್ಲಮ್ಮ ಅಜ್ಜಿ ಅಂತ ಹೇಳಿದ್ರು ಅಂತ, ನಾವು ಮಲ್ಲಮ್ಮನೇ ಹೇಳೋದು. ಅದಾದಮೇಲೆ ಮನು ನನ್ನ ಹತ್ರ ಬಂದು ಹೇಳೋದು ತುಂಬ ಈ ಥರ ಬಂತೆ. ನಾನು ಹೇಳಿದೆ, ಮನು ವೈ ಕ್ಯಾನ್ ವಿ ಸ್ಟಾರ್ಟ್ ಹರ್ ಓನ್ ಪೇಜ್ ಅಂತ, ಇನ್ಸ್ಟಾ. ಓಕೆ, ದಟ್ಸ್ ವೇರ್ ವಿ ಸ್ಟಾರ್ಟೆಡ್ ಇನ್ಸ್ಟಾ. ಹೌದು, ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಸುಮ್ಮನೆ ಹಾಕ್ತಾ ಇರ್ತಿದ್ವಿ, ಯಾವುದೂ ಅಷ್ಟು ಇದಾಗಲಿಲ್ಲ. ಅವರೊಂದು ಹೇರ್ದು ಒಂದು ವೀಡಿಯೋ ಮಾಡಿದ್ವಿ. ಆಗ ಅವ್ರು ಕೂದಲು ಬಿಚ್ಚಿ ತೋರಿಸಿದ್ರು, ಇಷ್ಟು ಉದ್ದ ಇದೆ ಅವ್ರ ಕೂದಲು. ನನಗೆ ಗೊತ್ತಿರಲಿಲ್ಲ ಅಷ್ಟು ಉದ್ದ ಇದೆ ಅಂತ. ಯಾವಾಗಲೂ ಕಟ್ಕೊಂಡು ಹಿಂಗೆ ಹಾಕ್ಕೊಳ್ತಾರೆ. ಹೌದು ಹೌದು. ದೆನ್ ಸಡನ್ನಾಗೆ ಏನು ಹಾಕ್ತೀರಾ ಅಂದಾಗ ಅವರು ಅದು ನೀರಲ್ಲಿ ಬರೋ ನೊರೆ, ಈ ಹಳ್ಳ ಹರಿವಾಗ ಒಂದು ಜೋರಾಗಿ ಬಿದ್ದರೆ ಒಂದು ಕಡೆ ಒಂಥರ ಬಬಲ್ಸ್ ಥರ ಬರುತ್ತಲ್ಲ, ಅದನ್ನು ಕಲೆಕ್ಟ್ ಮಾಡಿ ಹಚ್ಕೊಳ್ತಿದ್ರಂತೆ. ಆಯಿತಾ, ಅದೆಲ್ಲ ನಮಗೆ ಹೊಸದು. ಸೊ ಅದು ಅದು ಕಿತ್ಕೊಂಡು ಹೋಯಿತು. ಎಲ್ಲರೂ ಇಷ್ಟಪಟ್ಟರು. ದೆನ್ ದೆರ್ ಇಸ್ ನೋ ಲುಕಿಂಗ್ ಬ್ಯಾಕ್. ನೋಡ್ತಾ 100K ಆಯಿತು. 100K ಆದಾಗ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಹೋಟೆಲಲ್ಲೇ. ಬಲೂನ್ಸ್ ಎಲ್ಲ ಹಾಕಿ ಕೇಕ್ ಎಲ್ಲ ಕಟ್ ಮಾಡಿ. ಅಲ್ಲಿ ಏನಾಯ್ತು ಅಂದರೆ, ತುಂಬ ನನ್ನ ಫ್ರೆಂಡ್ಸು ಮನು ಫ್ರೆಂಡ್ಸ್ ಎಲ್ಲ ಇದ್ದರು. ದೇ ಆಸ್ಟ್ ಮಲ್ಲಮ್ಮ, ಇಬ್ಬರು ನಿಮಗಿಷ್ಟ, ಈಗ ಕೇಕ್ ಯಾರಿಗೆ ಫಸ್ಟ್ ಕೊಡ್ತೀರಾ ಅಂತ. ಆಯಿತಾ, ನಾವಿಬ್ರು, ನಾನು ಮನು ಕೊಡು ಅನ್ನೋಕ್ಕೆ, ಮನು ನಂಗೆ ಕೊಡು ಅನ್ನೋಕ್ಕೆ. ಮಲ್ಲಮ್ಮ ಏನು ಮಾಡಿದ್ರು ಗೊತ್ತಾ, ಎರಡೂ ಕೈಯಲ್ಲಿ ಒಂದೊಂದು ಪೀಸ್ ತೊಗೊಂಡು ಇಬ್ಬರಿಗೂ ಹಿಂಗೆ ತಿನ್ಸಿದ್ರು. ಎಷ್ಟು ಸ್ಮಾರ್ಟ್ ಯೋಚನೆ ಮಾಡಿ. ಇಟ್ ವಾಸ್ ಲೈಕ್ ಅಬ್ಬಾ ಮಲ್ಲಮ್ಮ, ನಮಗೂ ತಲೆ ಹೊಡ್ತಿರ್ಲಿಲ್ಲ ಅಲ್ವಾ. ಆ ಥರ ಹಾಗೆ 100K ಸೆಲೆಬ್ರೇಷನ್ ಆಯಿತು. ಬಟ್ ನನಗೆ ಯಾವಾಗ ಅವ್ರು 100K ಆದರೂ, ದಟ್ ಈಸ್ ಆಲ್ಮೋಸ್ಟ್ ಇಯರ್ ಬ್ಯಾಕ್, ನನಗೆ ಬಿಗ್ ಬಾಸ್ದು ಡ್ರೀಮ್ ಸ್ಟಾರ್ಟ್ ಆಯಿತು. ಇಟ್ ವಾಸ್ ಲೈಕ್ ಮಲ್ಲಮ್ಮನ ಬಿಗ್ ಬಾಸಿಗೆ ಕಳಿಸ್ಬೇಕು. ಅದು ಹೇಗೆ ಬಂತು, ಯಾಕೆ ಬಂತು ನಂಗೆ ಗೊತ್ತಿಲ್ಲ, ಬಟ್ ಅದೊಂದು ಡ್ರೀಮ್ ಇತ್ತು. ಆ್ಯಂಡ್ ನನಗೆ ಯಾರೋ ಹೇಳಿದರು, ಬೆಳಿಗ್ಗೆ 3 o'clock ಎದ್ಬಿಟ್ಟು ಪ್ರೇ ಮಾಡಿದ್ರೆ ಅದಾಗತ್ತೆ ಅಂತ. ಸೊ ಇಲ್ಲ, ಆಗತ್ತೆ. ಎರಡು ಪ್ರೂಫ್ ಇದೆ. ಒಂದು, ನಾವು ಮಿಸ್ಸಸ್ ಕರ್ನಾಟಕ ಅಂತ, ಮಿಸ್ಸಸ್ ಕರ್ನಾಟಕ ಇವೆಂಟ್ ಮಾಡಿದ್ವಿ ಶಾರಿಟೌನಲ್ಲಿ ಮಾಡಿಬಿಟ್ಟು, ಮತ್ತು ಅಲ್ಲಿ ಆಡಿಷನ್ ಮಾಡಿಬಿಟ್ಟು ದೆನ್ ವಿ ಡಿಡ್ ಇನ್ JW ಮ್ಯಾರಿಯಟಲ್ಲಿ ಮಾಡಿದ್ವಿ. ಸೊ ಆಗ ತುಂಬ ಅಂದರೆ ನಾವು ಅಂದ್ಕೊಂಡಿರೋ ಥರ ಫಂಡ್ ಬರದೇ ಇದ್ದಾಗ, ನಾವೇ ಕೈಯಿಂದ ಹಾಕಿ ಅಡ್ಜಸ್ಟ್ ಮಾಡಿ ನಾವು ಒಂದು 5 ಜನ ಸೇರಿ ಮಾಡಬೇಕಾದ ಪರಿಸ್ಥಿತಿ ಬಂದಾಗ, ನಾನು 3 o'clock ಮಾಡ್ನಿಫೆಸ್ಟ್ ಮಾಡ್ತಿದ್ದೆ, ಅದು ಚೆನ್ನಾಗಾಗಲಿ ಅಂತ. ಇಟ್ ವಾಸ್ ಲೈಕ್ ಸೂಪರ್ ಹಿಟ್, ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾನು ಮಲ್ಲಮ್ಮಂದಕ್ಕೆ ಐ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್ at 3 o'clock. ಅಂದರೆ ಒಂದೊಂದು ಸಲ ಎಚ್ಚರ ಆಗಿಬಿಡ್ತಿತ್ತು, ಒಂದೊಂದು ಸಲ ಅಲಾರ್ಮ್ ಸೆಟ್ ಮಾಡ್ಕೊಂಡು ಎದ್ದಿದ್ದು ಇದೆ. ಬಟ್ ವೀಕ್ಲಿ 3 times ಅಂತೂ ಐ ಯೂಸ್ ಟು ಪ್ರೇ. ಆ್ಯಂಡ್ ಎವ್ರಿಬಡಿ ಇಸ್ ಟು ಮೇಕ್ ಫನ್ ಆಫ್ ಮೀ, ಕಮ್ ಆನ್ ಅಂತ ಆಯ್ತಾ, ಅದು ಹೌದಾ, ಆಗತ್ತಾ, ಹೆಂಗೆ ಹೋಗ್ತಾರೆ ಅನ್ನೋದು ಒಂದಿತ್ತು. ದೆನ್ ನಾನು ಟ್ರೈ ಮಾಡಿದೆ, ಹೋದ ವರ್ಷ ಕೂಡ ಟ್ರೈ ಮಾಡಿದೆ ಒಬ್ಬರ ಹತ್ರ, ಬಟ್ ಅದು ಆಗಲಿಲ್ಲ. ನಾನು ಯಾರ ಥ್ರೂ ಟ್ರೈ ಮಾಡಿದೆ, ಅವರು ಅಲ್ಲಿ ಜಾಬ್ ಬಿಟ್ಟರು. ಸೊ ನಂಗೆ ಬೇರೆ ಯಾವ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಹಾಗೆ ಸುಮ್ಮನೆ ಆದೆ. ದೆನ್ ತುಂಬ ನನಗೆ, ನಾನು ಡಿಸೈನ್ ಮಾಡೋರ ಹತ್ರ ಹೋಗಿ ಕೇಳಲಿಕ್ಕೂ ಅದು ಸರಿಯಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದೆ. ಬಟ್ ಇದಾದಮೇಲೆ ರಾಜೇಶ್ ಅವ್ರನ್ನ ಈ ಸಲ ಬಿಗ್ ಬಾಸಿಗೆ ಕರೆದ್ರು ಅಂತ ವಿಚಾರ ಗೊತ್ತಾಯಿತು. RJ ಹಾಂ, ಅವರು ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ರಿಲೇಟಿವ್ ಆಲ್ಸೋ, ಲೈಕ್ ಫಾರ್ ರಿಲೇಟಿವ್. ಸೊ ಅವರಿಗೆ ನಾವೇನು ಒಂದು ಮಾತು ಹೇಳಿದೆ ನಾನು, ನೀವು ಹೋಗ್ತಿಲ್ಲಲ್ಲ, ಅಟ್ಲೀಸ್ಟ್ ಈ ಥರ ಒಂದು ಪ್ರೊಫೈಲ್ನ ಮೂವ್ ಮಾಡಿಕೊಡಿ ಅವರಿಗೆ, ನಿಮಗೆ ಪರಿಚಯ ಇದ್ದಾರಲ್ಲ, ಜಸ್ಟ್ ಟೆಲ್ ಈ ಥರ ಒಂದು ಇದೆ ಅಂತ, ಇನ್ಸ್ಟಾ ಪ್ರೊಫೈಲ್ನ ಫಾರ್ವರ್ಡ್ ಮಾಡಿ ಅಂತ. ಪಾಪ ಹಿಡಿಡ್, ಅಂದರೆ ಡೈಲಿ ಫೋನ್ ಮಾಡಿಬಿಟ್ಟು ತಲೆ ತಿಂತಿದ್ದೆ ನಾನು. ಆಯಿತಾ, ಕೇಳಿದ್ರಾ ಅಂತ. ಅದಷ್ಟು ಈಸಿನ ಪಲ್ಲವಿ ಅಂತ ಹೇಳೋರು. ಬಟ್ ಸಮ್ ವಾಟ್ ಅವ್ರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಹಿ ಆಸ್ಟ್, ಆ್ಯಂಡ್ ಐ ಥಿಂಕ್ ಹಿ ರೆಕಮೆಂಡೆಡ್ 2 or 3 people. ಅದರಲ್ಲಿ ಸೆಲೆಕ್ಟ್ ಆಗಿದ್ದು ಮಲ್ಲಮ್ಮ. ಆಯಿತಾ, ಸೊ ದ್ಯಾಟ್ ವಾಸ್ ಶ್ಯೋರ್ಲಿ 100% ಅವರ ಟ್ಯಾಲೆಂಟಿಂದ. ಆಯಿತಾ, ನಮ್ಮೆಲ್ಲರ ಪ್ರಯತ್ನ ಹಿಂದೆ ಇರ್ಬೋದು, ಬಟ್ ಅವರ ಟ್ಯಾಲೆಂಟಿಂದ ಅವರು ಸೆಲೆಕ್ಟ್ ಆದರು. ಸೊ ಸೆಲೆಕ್ಟ್ ಆದ ದಿನ ಬರೋಕ್ಕೆ ಹೇಳಿದ್ರು, ಅಲ್ಲೊಂದು ಕಡೆ ಮೀಟ್ ಮಾಡೋಕ್ಕೆ. ಸಂಡೇ ಮಲ್ಲಮ್ಮ ಊರಿಂದ ಬಂದಿದ್ದಷ್ಟೇ, ಅವ್ರನ್ನ ಕರ್ಕೊಂಡು ಹೇಳಿಲ್ಲ ವಿಷಯ, ಕರ್ಕೊಂಡು ಮನೋಜ್ ಸರ್ನ ಕರ್ಕೊಂಡು ರಾಜೇಶ್ ಅವ್ರನ್ನ ಕೂಡ ಕರ್ಕೊಂಡು ಅಲ್ಲಿ ಹೋದ್ವಿ. ಅಲ್ಲೊಂದು ಮೀಟಿಂಗ್ ಆಯಿತು, ದೇ ಆಲ್ ಲೈಕ್ಡ್ ಹರ್. ಅದಾದಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಪ್ರೋಸೆಸ್ ಹೇಗಿತ್ತಂದರೆ ತುಂಬ ಕೆಲಸಗಳಿತ್ತು. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಟು ಸೆಂಡ್ ಸಂಬಡಿ ಟು ಬಿಗ್ ಬಾಸ್. ಈಸಿಯಾಗಿ ಹೇಳ್ತೀವಿ, ಬಟ್ ತುಂಬ ಕೆಲಸಗಳಿರುತ್ತೆ. ಅದರಿಂದ 100 ಮೇಲ್ಸ್ ಇರುತ್ತೆ ಮಾಡೋಕ್ಕೆ. ನನ್ನ ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಅವ್ರನ್ನ ಒಂದು ಪಾರ್ಕಲ್ಲಿ ಓಡಿಸಿ ಅದ್ರ ವೀಡಿಯೋ ಮಾಡಿ ಕಳ್ಸೋಕ್ಕಿರುತ್ತೆ. ಸೊ ಆ ಥರ ತುಂಬ ಎಲ್ಲ ಇರುತ್ತೆ. ಅಂದರೆ ಕೆಪಬಲ್ ಇರ್ತಾರಾ ಇಲ್ವಾ ಅಂತ ನೋಡೋಕ್ಕೆ. ಆ್ಯಂಡ್ ಬ್ಲಡ್ ಟೆಸ್ಟ್ ಇರುತ್ತೆ. ಆಲ್ಮೋಸ್ಟ್ 28 ಕೈಂಡ್ ಆಫ್ ಟೆಸ್ಟ್ ವಿಲ್ ಬಿ ದರ್. ಅದರಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಇರುತ್ತೆ. ಮಲ್ಲಮ್ಮ ಇಸ್ ಲೈಕ್, ಆದಾಗಲೇ ನಾನು ಆ ಟೆಸ್ಟ್ ಮಾಡಿಲ್ಲ, ಈಗ ಯಾಕೆ ನಾನು ಮಾಡಲಿ ಅಂತ ಆಯಿತಾ.
ಅವ್ರಿಗೆ ಅದೇ ಟೆನ್ಷನ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಯಾಕೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಪಾಪ 3-4 ಸಲ ಬ್ಲಡ್ ತೆಗೆದು ಯಾವತ್ತೂ ಮಾಡಿಸ್ಕೊಂಡೇ ಇರೋ ಜೀವ, ನೋವು ತಿಂದಾಗ ತುಂಬ ಬೇಜಾರಾಗ್ತಿತ್ತು. ಬಟ್ ಏನೋ ಎಲ್ಲ ಒಳ್ಳೇದಕ್ಕೆ ಮಾಡ್ತಿದ್ದೀವಿ ಅಂತ ಒಂದು ನಂಬಿಕೆಯಲ್ಲಿ ಎಲ್ಲ ಮಾಡ್ತೀವಿ. ಆ ಟೈಮಲ್ಲಿ ಮನೋಜ್ ಸರ್ ಅವರು ಶೂಟಲ್ಲಿ ಬ್ಯುಸಿ ಇದ್ದರು, ಅವ್ರದ್ದು ಶೂಟಲ್ಲಿ ಬ್ಯುಸಿ ಇದ್ದರು. ಸೊ ನಾವು ಹೇಗೆ ಅಂದರೆ ಇನ್ಸ್ಟಾ ಫುಲ್ ಅವರೇ ಹ್ಯಾಂಡಲ್ ಮಾಡ್ತಾಯಿದ್ದು, ಏನು ಮಾಡಬೇಕು ಹೇಗೆ ಮಾಡಬೇಕು ಇನ್ಸ್ಟ್ರಕ್ಷನ್ಸ್ ಬರ್ತಾಯಿತ್ತು, ನಾನು ಮಲ್ಲಮ್ಮ ಫಾಲೋ ಮಾಡ್ತಾಯಿದ್ವಿ. ಸೊ ಬಿಗ್ ಬಾಸ್ ಅಂತ ಬಂದಾಗ ನಾನೆಲ್ಲ ಮಾಡಿದೆ, ಬಿಕಾಸ್ ಹಿ ವಾಸ್ ದೇರ್ ಅಲ್ಲ, ಬ್ಯುಸಿ ಅಲ್ಲ. ಸೊ ಅದೇನಾಗಿದೆ, ಇನ್ಸ್ಟಾ ಅಂದಾಗ ಮಲ್ಲಮ್ಮ ಮನೋಜ್ ಬಗ್ಗೆ ಮಾತಾಡ್ತಾರೆ, ಬಿಕಾಸ್ ಅವರನ್ನೇ ನೋಡಿರ್ತಾರೆ, ಅವ್ರ ಕೆಲಸ ನೋಡಿರ್ತಾರೆ. ಬಿಗ್ ಬಾಸ್ ಅಂದಾಗ ನನ್ನ ಬಗ್ಗೆ ಮಾತಾಡ್ತಾರೆ, ಯಾಕಂದರೆ ನನ್ನ ಕೆಲಸ ನೋಡಿದ್ದಾರೆ, ರೈಟ್. ಅದನ್ನು ಜನ ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಮಲ್ಲಮ್ಮ ಅವ್ರು ಮನೋಜ್ ಅವ್ರನ್ನ ಮರೆತುಬಿಟ್ರು, ಅವ್ರ ಹೆಸರು ಹೇಳ್ತಿಲ್ಲ ಬಿಗ್ ಬಾಸಲ್ಲಿ. ಒಬ್ಬರು ಏನು ಹೇಳಿದರು, ನಾನು ವೋಟ್ ಮಾಡಲ್ಲ ಮಲ್ಲಮ್ಮಂಗೆ, ಎಲ್ಲಿ ತನಕ ಅವ್ರ ಮನೋಜ್ ಸರ್ ಹೆಸರು ಹೇಳಲ್ಲ ಅಲ್ಲಿ ತನಕ ಅಂತ. ಸೊ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಒಂದು ವೀಡಿಯೋ ಮಾಡಿದ್ವಿ ಆಮೇಲೆ, ಈ ಥರ ಅಂತ. ಸೊ ಅವ್ರು ಏನು ನೋಡಿರ್ತಾರೆ ಅದನ್ನು ಹೇಳ್ತಾರೆ ಪಾಪ. ಆ್ಯಂಡ್ ನಾವು ಹೇಳ್ಕೊಡೋಕ್ಕಾಗಲ್ಲ ಹೀಗೆ ಹೇಳಿ, ಚಂದನೂ ಅಲ್ಲ ಆಯಿತಾ. ಅವರ ಮನಸ್ಸಿಂದ ಬರಬೇಕು, ಅದು ಪ್ರೀತಿ, ಅದು ಹೇಗೆ ಬರುತ್ತೆ ಹಾಗಿರೋ ಹಾಗೆ ಬರೋಕ್ಕೆ ಬಿಡಬೇಕು. ಸೊ ಆ ಥರ. ಆಮೇಲೆ ಲಾಸ್ಟಿಗೆ ಮನೋಜ್ ಸ್ವಲ್ಪ ಫ್ರೀ ಆದಮೇಲೆ ಅವರು ಕೂಡ ಬಂದರು, ಇನ್ವಾಲ್ವ್ ಆಗಿ ಎಲ್ಲರೂ ಸೇರಿಬಿಟ್ಟು ಬೇಸಿಕಲಿ ಇಟ್ಸ್ ಎ ಟೀಮ್ ವರ್ಕ್. ಲೈಕ್ ಪ್ರತಿಯೊಂದು ಏನು ತರಬೇಕು, ಕರ್ಕೊಂಡು ಹೋಗ್ಬೇಕು, ಮತ್ತೊಂದು ಮಾಡಬೇಕು. ಝೇಬ್ ಅಂತ ಇದ್ದಾರೆ ಡ್ರೈವರ್, ಹಿ ಡಿಡ್ ಎವ್ರಿಥಿಂಗ್, ಅಮೇಝಿಂಗ್ ಜಾಬ್. ಅದಾದಮೇಲೆ ಮಲ್ಲಮ್ಮ ಅವ್ರ ಬ್ಲಡ್ ಟೆಸ್ಟಿಗೆ ಇರ್ಬೋದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ, ಅದಕ್ಕೆಲ್ಲ ನಾನು ಬ್ಯುಸಿ ಇದ್ದರೆ ನಮ್ಮ ಮಾಸ್ಟರ್ ಕರ್ಕೊಂಡು ಹೋಗ್ತಿದ್ರು ಸುಭಾನ್ ಅಂತ. ಆಮೇಲೆ ಮಲ್ಲಮ್ಮಂಗೆ ಬ್ಲೌಸು ಸೀರೆಲ್ಲ ಲಾಸ್ಟ್ ಮಿನಿಟ್ ಅಲ್ಲ, ಅದನ್ನೆಲ್ಲ ಪಟ ಕಟ್ ಮಾಡಿಕೊಟ್ರು ಅವರು. ನನ್ನ ಟೈಲರ್ ಪಟ ಹೊಲಿದ್ರು, ಅಮೀರ್ ಖಾನ್ ಅಂತ. ಸೊ ಅವನಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಅಮೀರ್ ಖಾನ್ ಈಗ ಹೇಳ್ಬೋದು ನಾವು ಪ್ರೌಡ್ ಆಗಿ, ನೋಡಿ ಮಲ್ಲಮ್ಮ ಅವರ ಬ್ಲೌಸ್ ಡಿಸೈನರ್ ಯಾರು, ಅಮೀರ್ ಖಾನ್. ಹೊಲ್ದವ್ರು ಯಾರು, ಅಮೀರ್ ಖಾನ್. ಡಿಸೈನರ್ ಪಲ್ಲವಿ ಮೇಡಮ್, ಹೊಲ್ದವ್ರು ಯಾರು, ಅಮೀರ್ ಖಾನ್. ಕಟ್ ಮಾಡಿದವರು ಸುಭಾನು. ಸೊ ಈ ಥರ ಒಂದು ಟೀಮ್ ವರ್ಕ್ ಇದೆ. ಮತ್ತು ನನ್ನ ಕಸಿನ್ ಪ್ರಿಯಾ ಅಂತ ಇದ್ಲು. ಮಲ್ಲಮ್ಮ ನಾವು ಉಡೋ ಥರ ಸೀರೆಗಳನ್ನ ಖಂಡಿತ ಉಡಲ್ಲ, ಲೈಕೇ ಮಾಡಲ್ಲ. ಶಿ ಲೈಕ್ಸ್ ದೋಸ್ ಕಾಟನ್ ಟೈಪ್ಸ್, ಸ್ವಲ್ಪ ಅವ್ರು ಉಡ್ತಾರಲ್ಲ ಜೆರಿ ಬಾರ್ಡರ್, ಆ ಥರ ಇಷ್ಟಪಡ್ತಾರೆ. ಅದು ಎಲ್ಲ ಶಾಪಲ್ಲೂ ಸಿಗಲ್ಲ. ಸೊ ನಾವು ಅಲ್ಲಿ ಇಲ್ಲಿ ಅಲ್ಕೊಂಡು ಅದನ್ನು ಹುಡ್ಕೊಂಡು ಹೋಗಬೇಕಾದ್ರೆ ಪಾಪ ಪ್ರತಿ ನಿಮಿಷ ನನ್ನ ಜೊತೆ ಬಂದುಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ದಾಳೆ ಪ್ರಿಯಾ. ಸೊ ಅವರಿಗೂ ಇದು ಸೇರುತ್ತೆ. ಆ್ಯಂಡ್ ಮಧ್ಯರಾತ್ರಿ ಎಲ್ಲ ನಮಗೆ ಬಿಗ್ ಬಾಸ್ ಇದಕ್ಕೆ ಹೋಗಬೇಕಾಗಿ ಬಂದಿತ್ತು. ಲೈಕ್ 12:30 ಹೋಗಿ 2:30 ವಾಪಸ್ ಬಂದಿದ್ದೀವಿ. ಆ ಫೋನು ಇದಿತ್ತಲ್ಲ, ಆವಾಗಲೂ ಅಷ್ಟೇ ಅನುಷಾ, ಶಿ ವಾಸ್ ವಿತ್ ಮೀ. ಸೊ ಇವರೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬೇಸಿಕಲಿ ನಾನು, ಮನು, ಮಲ್ಲಮ್ಮ ಇವತ್ತು ಇದನ್ನು ಅಚೀವ್ ಮಾಡಿದ್ದೀವಿ ಅಂದರೆ ಇದ್ರ ಸುತ್ತ ಇರೋ ಝೇಬು, ಮಾಸ್ಟ್ರು, ಅಮೀರ್ ಖಾನು, ಪ್ರಿಯಾ, ಅನುಷಾ, ರಾಜೇಶ್, ಇವರೆಲ್ಲ ರೀಸನ್ ಆಗ್ತಾರೆ. ಸೊ ಇವರೆಲ್ಲರ ಒಂದು ಹಾರ್ಡ್ ವರ್ಕ್ ಇದೆ. ಪ್ಲಸ್ ನನ್ನ ಮನೇಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಒಂದು ಮಾತು, ಏನು ಮಾಡ್ತಿದ್ದೀರಾ, ಅವ್ರು ಕೆಲಸ ಮಾಡೋಕ್ಕೆ ಬಂದಿರೋದು ಕೆಲಸ ಮಾಡಿಸಿ, ನೀವೇನು ಮಾಡ್ತಿದ್ದೀರಾ ಅಂತ ನನಗೆ ಮೊನ್ನೆ ಕ್ವಶನ್ ಮಾಡಿದರೆ ನನ್ನ ಹಸ್ಬೆಂಡು, ನಾವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಿ ಹ್ಯಾಸ್ ಬೀನ್ ಎ ಮ್ಯಾಸಿವ್ ಸಪೋರ್ಟ್ ಫಾರ್ ಮೀ. ನನ್ನ ಮಕ್ಕಳು ಕೂಡ ಮೇಲಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ಲು. ನನ್ನ ಮಗಳು ಮನೆಗೆ ಬಂದಿದ್ಲು, ಸೊ ಶಿ ಸಪೋರ್ಟೆಡ್. ನನ್ನ ಮಗ ಅಲ್ಲಿಂದನೇ ವಾಸ್ ಸಪೋರ್ಟಿಂಗ್. ಸೊ ಇದೆಲ್ಲ ಒಂಥರ ಟೀಮ್ ವರ್ಕ್, ಎಲ್ಲರ ಎಫರ್ಟು ಮಲ್ಲಮ್ಮಂಗೋಸ್ಕರ. ನೀವೊಬ್ಬರು ಫ್ಯಾಷನ್ ಡಿಸೈನರ್ ಆಗಿ ಮಲ್ಲಮ್ಮಂಗೆ ಈ ಥರ ಡಿಸೈನರ್ ಡ್ರೆಸ್ ಕೊಡೋಣ ಅಂದರೆ, ಡ್ರೆಸ್ ಹಾಕಲ್ಲ ಅವರು, ಬಟ್ ಸಾರೀಸ್ ಏನಾದರೂ ಡಿಸೈನರ್ ಆಗಿ ಕೊಡೋಣ ಅಂತ ಏನಾದರೂ ಅಪ್ರೋಚ್ ಮಾಡಿದ್ರೆ ಅದಕ್ಕೆ ಮಲ್ಲಮ್ಮ ಏನು ಆನ್ಸರ್ ಮಾಡಿದರು? ಅವರಿಗೆ ನಾನೊಂದು ಪ್ಯಾಂಟ್ ಮತ್ತು ಟೀ ಶರ್ಟ್ಸ್ ತಂದೆ. ಅದಕ್ಕೂ ತುಂಬ ಅಪೋಸಿತ್ತು, ಎಲ್ಲರದು ಬೇಡ ಏನಕ್ಕೆ. ನಾನು ಹೇಳಿದೆ, ಸಾರಿ ಒಳಗೆ ಹಾಕ್ಕೊಳ್ಳಿ, ಬಟ್ ಇಟ್ಕೊಳ್ಳಿ, ಆಡ್ತಾ ಇರುವಾಗ ಬಿದ್ದರೆ, ಸೀರೆ ಮೇಲೆ ಹೋದರೆ, ಇಟ್ಸ್ ಕ್ವಶನ್ ಆಫ್ ಯುವರ್ ಐಡೆಂಟಿಟಿ ಆ್ಯಂಡ್ ಡಿಗ್ನಿಟಿ ಅಲ್ವಾ. ಸೊ ಅದಕ್ಕೋಸ್ಕರ ಇಟ್ಕೊಂಡಿರಿ ಅಂತ ಅವ್ರಿಗೆ ಒಂದು ಇದು ಮಾಡಿಬಿಟ್ಟು ಕೊಟ್ಟಿದ್ದೆ. ಆಮೇಲೆ ನಾವು ಮಲ್ಲಮ್ಮ ಹಾಕಿ ತೋರಿಸಿ ಅಂತ ಹೇಳ್ದಾಯ್ತು. ಅವರು ಟ್ರಯಲ್ ರೂಮಿಂದ ಹಾಕ್ಕೊಂಡು ಬಂದ್ರಾಯ್ತಾ, 10 ಮಿನಿಟ್ಸ್ ನಗಾಡಿದ್ದೀನಿ. ನಂಗೆ ಹೆಂಗೆ ಕಾಣಿಸಿದ್ರು, ಒಂದು ಪುಟ್ಟ ಮಗು ಆಯಿತಾ, ಸ್ಕೂಲ್, ಐ ಹ್ಯಾವ್ ದಟ್ ವಿಡಿಯೋ ಆಲ್ಸೋ. ಪುಟ್ಟ ಮಗು ಸ್ಕೂಲಿಂದ ಹೊರಗೆ ಬರುತ್ತಲ್ಲ, ಆ ಥರ ಬಂದರು. ಅದು ಹಿಂಗೆ ಹೇಳ್ಕೊಂಡು ಹಿಂಗೆ, ದಟ್ ವಾಸ್ ಸೋ ಫನಿ. ಬಟ್ ಆಮೇಲೆ ನೋಡಿದ್ರೆ ಮಲ್ಲಮ್ಮರು ಫುಲ್ ಅಲ್ಲಿ ಅದೇ ಬಟ್ಟೆಲ್ಲ ಇದ್ದಾರೆ, ತುಂಬ ಕಂಫರ್ಟಬಲ್ ಆಗಿದ್ರು. ಅದಾದ್ಮೇಲೆ ನನಗೆ ಬಿಗ್ ಬಾಸಿಂದ ಕಾಲ್ ಬಂತು, ರೆಟ್ರೋ ಥೀಮ್ಗೆ ಗೌನ್ ಮಾಡಿ ಕಳಿಸಿ ಅಂತ. ನಾನು ಇಲ್ಲ, ಅದನ್ನು ನಾನು ಮಾಡಲ್ಲ. ಯಾಕಂದರೆ ಮಲ್ಲಮ್ಮನ ಯಾವತ್ತೂ ತಲೆ ತುಂಬ ಸೆರ್ಗು ಹೊದ್ದು ನೋಡಿರೋ ಜನ ಹೇಗೆ ತೊಗೊಳ್ತಾರೋ ನಂಗೆ ಗೊತ್ತಿಲ್ಲ. ಸೊ ನಾನಂತೂ ಮಾಡಿ ಕಳ್ಸಲ್ಲ, ಅವ್ರು ಹಾಕೋದು ಕೂಡ ಇಲ್ಲ. ನಾನು ಫುಲ್ ಕಾನ್ಫಿಡೆಂಟಾಗಿ ಮಲ್ಲಮ್ಮ ಹಾಕೋಕ್ಕೆ ಚಾನ್ಸೇ ಇಲ್ಲ, ನಂಗೆ ಗೊತ್ತು ಅವರು ಹಂಗೆಲ್ಲ ಹೇಳ್ದೆ ಆಯ್ತಾ. ಆಮೇಲೆ ನಾನು ನೋಡ್ತಾ ಕೂತಿದ್ದೀನಿ, ಒಂದು ಉದ್ದದೇನೋ ಹಾಕ್ಕೊಂಡು ಅದ್ರ ಮೇಲೆ ಒಂದು ಟಾಪ್ ಹಾಕ್ಕೊಂಡು ಆಮೇಲೆ ಮಲ್ಲಮ್ಮ ಇಸ್ ವೇರಿಂಗ್ ದಿಸ್, ಹೌ ಕಮ್?
ಮಲ್ಲಮ್ಮ ನಾನು ತಿಳ್ಕೊಂಡೆ ಅದು ರಕ್ಷಿತಾದು ಬಟ್ಟೆ ಮಲ್ಲಮ್ಮ ಹಾಕಿದೆ ಅಂತ. ಮಲ್ಲಮ್ಮ ತಿಳ್ಕೊಂಡ್ರು ನಾನು ಕಳಿಸಿದ್ದೀನಿ ಅಂತ. ಅವರು ಹಾಕಲ್ಲ ಅಂತ ಏನೋ ಫಸ್ಟ್ ಸ್ಕೂಲ್ ಯೂನಿಫಾರ್ಮ್ ಕೂಡ ಹಾಕಲ್ಲ ಅಂದಾಗ ಅಶ್ವಿನಿ ಮೇಡಮ್ ಹೇಳಿದ್ರಂತೆ, ನಿಮ್ಮ ಮೇಡಮ್ ಅಷ್ಟು ಪ್ರೀತಿಯಿಂದ ಮಾಡಿ ಕಳಿಸಿದ್ದಾರೆ, ಕಳಿಸಿರೋ ಹಿಂದೆ ಒಂದು ಉದ್ದೇಶ ಇರುತ್ತೆ, ಹಾಕಿ ಅಂತ ಹೇಳಿದ್ರಂತೆ. ಸೊ ಅವ್ರು ಹೇಳಿದ್ರು ಅಂದ್ಬಿಟ್ಟು ಮಲ್ಲಮ್ಮ ಹಾಕಿರೋದಾಯ್ತಾ. ಸೊ ನನಗೆ ಫುಲ್ ಲೈಕ್ ಐ ವಾಸ್ ಸೋ ಸರ್ಪ್ರೈಸ್ ಟು ಸಿ ಯರ್ ಇನ್ ದಟ್ ಅಟೈರ್. ನನ್ನ ಕನ್ಸು ಒಂದ್ಸಲಿ ಯೋಚಿರಲಿಲ್ಲ ಮಲ್ಲಮ್ಮ ಹಂಗೆ ಬರ್ತಾರೆ ಅಂತ. ನನಗೆ ಕಾಲ್ ಆಯಿತಾ ಒಬ್ರದ್ದು, ನೀವು ಕಳಿಸಿದ್ದ, ನೀವು ಎಲ್ಲ ಸತ್ಯವಾಗ್ಲೂ ನಾನು ಕಳಿಸಿಲ್ಲ, ನನಗೂ ಗೊತ್ತಿಲ್ಲ ಅಂತ. ಬಟ್ ಶಿ ವಾಸ್ ಲುಕಿಂಗ್ ಕ್ಯೂಟ್ ಆ್ಯಂಡ್ ಶಿ ಕ್ಯಾರಿಡ್ ಇಟ್ ಸೋ ವೆರಿ ವೆಲ್ ಅಲ್ಲ. ಡ್ರೆಸ್ ಹಾಕೋಕ್ಕೆ ಈಗ ನಾನು ಮನು ನನಗೆ ಹೇಳ್ತಾ ಇದ್ರು, ವಿ ಡೋಂಟ್ ನೀಡ್ ಅ ಮ್ಯಾನಿಕ್ಯೂನ್ ನಾವು, ಮಲ್ಲಮ್ಮ ಇಸ್ ಅವರ್ ಮ್ಯಾನಿಕ್ಯೂನ್, ಏನೇ ಡಿಸೈನ್ ಮಾಡಿದ್ರು ಹಾಕ್ಬಿಟ್ಟು ಲೈಕ್ ದ್ಯಾಟ್. ಬಟ್ ಗೊತ್ತಿಲ್ಲ ಏನು ಇನ್ನು ಮುಂದೆ ಹಾಕ್ತಾರೋ ಇಲ್ವೋ. ಎಸ್, ಬಟ್ ಅವರು ಸಾರಿನ ಎಷ್ಟು ಕಾನ್ಫಿಡೆಂಟ್ ಇದ್ರು ಅಂದರೆ ಫಸ್ಟ್ ಹೋದವಾಗಲೇ ಎಲ್ಲರೂ ಕ್ವಶನ್ ಮಾಡ್ತಾರೆ, ಹೆಂಗೆ ಆಟ ಆಡ್ತೀರಾ ನೀವು ಸಾರಿನಲ್ಲಿ ಅಂತ. ಪಟಾರ್ ಅಂತ ಕಚ್ಚೆ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಅವರು. ಆ ಕಚ್ಚಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಅಂದರೆ ಅದನ್ನ ಎಷ್ಟು ಜನ ರೀಲ್ ಮಾಡಿದ್ರು ಆ ಸ್ಟೈಲು. ದಟ್ ವಾಸ್ ವೆರಿ ನೈಸ್ ವೇ ಆಫ್ ವೇರಿಂಗ್ ಇಟ್. ಪ್ರತಿಯೊಂದು ಅವರು ಹೀಲ್ಸ್ ಹಾಕುವಾಗ್ಲೂ ಅದೆಲ್ಲ ನಾವಿಲ್ಲಿ ವೀಡಿಯೋಸ್ ಮಾಡಿಬಿಟ್ಟಿದ್ದೀವಿ. ಸೊ ಶಿ ವಾಸ್ ಕ್ವೈಟ್ ಕಾನ್ಫಿಡೆಂಟ್. ಹೇಳ್ತಾ ಇದ್ರಲ್ಲ, ನಾನು ಹಾಕಿದ್ದೀನಿ ರೀ ಹೀಲ್ಸು ಅಂತ. ಆ್ಯಂಡ್ ಫನ್ನಿಯೆಸ್ಟ್ ಮೂಮೆಂಟ್ ವಾಸ್ ವೆನ್ ಶಿ ಸೆಡ್ ಓಟ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತಲ್ಲ. ಸೊ ಓಟ್ ನಿಮಗೆ ಬೀಳ್ದಿದ್ರೆ ಏನು ಮಾಡ್ತೀರಾ ಫಸ್ಟ್ ಇನಿಷಿಯಲಲ್ಲಿ ಶಿ ಸ್ಟೆಲಿಂಗ್, ನಮ್ಮ ಮೇಡಮ್ ಅವ್ರು ಓಟ್ ಹಾಕ್ಸ್ತಾರೆ, ನಮ್ಮ ಮೇಡಮ್ ಅವ್ರು ಇದ್ದಾರೆ ಅಂತ. ಸೊ ಇಲ್ಲಿ ಎಲ್ಲ ಸ್ಟಾರ್ಟ್ ಹೊರಡು ಪಲ್ಲವಿ ಮೆಜೆಸ್ಟಿಕ್ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಅಪೀಲಿಂಗ್ ಫಾರ್ ಓಟ್. ನಾವು ಮಲ್ಲಮ್ಮ ಅಷ್ಟು ನಿನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದ್ದಾರೆ. ಬಟ್ ನಾವು ಮಾಡಿದ್ವಿ, ಯಾರ್ಯಾರ ಕೈಲಿ ಹೇಳಕ್ಕೆ ಸಾಧ್ಯ ಹೇಳಿ ಓಟೆಲ್ಲ ಹಾಕ್ಸಿದ್ವಿ. ಹಾರ್ಡ್ ಲಕ್. ಎಸ್, ಬಿಕಾಸ್ ಸೈಲೆಂಟ್ ಆಗಿಬಿಟ್ರು ಅನ್ಸುತ್ತಲ್ಲ ಮಲ್ಲಮ್ಮ. ಯಾಕಿರ್ಬೋದು, ಏನು ಕಾರಣ ಇರ್ಬೋದು? ಯಾಕಂದರೆ ಎಲ್ಲರೂ ಪ್ರೀತಿ ತುಂಬಿಸಿದ್ದು ಜಾಸ್ತಿ ಆಯ್ತಾ ಮನೇಲಿ. ಸ್ವಲ್ಪ ದೊಡ್ಡವರು, ಮರ್ಯಾದೆ ಕೊಡೋಣ, ರೆಸ್ಪೆಕ್ಟ್ ಕೊಡೋಣ, ಮಲ್ಲಮ್ಮ ಅಂದರೆ ಅವ್ರಿಗೇನು ಅನ್ನೋದು ಬೇಡ, ಅಥವಾ ಮಲ್ಲಮ್ಮ ಏನು ಅನ್ನೋದಿಲ್ಲ ಅನ್ನೋದನ್ನು ಕೂಡ ಅವರ ತಲೆಯಲ್ಲಿ ತುಂಬಿ ಮಲ್ಲಮ್ಮ ತುಂಬ ಸೈಲೆಂಟ್ ಆಗಿಬಿಟ್ರಾ ಹೇಗೆ ಅಂತ. ನನಗೆ ಅದು ಅಲ್ಲಿ ನನಗೆ ಯಾವ ಐಡಿಯಾನೂ ಸಿಗ್ತಿರ್ಲಿಲ್ಲ ಯಾಕೆ ಹಾಗಿದ್ದಾರೆ ಮಲ್ಲಮ್ಮ ಅಂತ. ಬಟ್ ಆಚೆ ಬಂದಾಗ ನಾನು ಕೇಳಿದಾಗ ಅವ್ರು ಹೇಳಿದ್ದು, ಅವ್ರ ತಲೆಯಲ್ಲಿ ಬಿಗ್ ಬಾಸ್ ಅಂದರೆ ಒಂದು ಜಗಳ ಮಾಡೋದು ಒಂದು ತಲೆಯಲ್ಲಿರೋದು ಅವರಿಗೆ. ಅದು ನಾವು ಜಾಸ್ತಿ ಎಕ್ಸ್ಪ್ಲೈನು ಮಾಡಲಿಲ್ಲ. ವಿ ವಾಂಟೆಡ್ ಹರ್ ಟು ಗೋ ಆ್ಯಂಡ್ ಪ್ಲೇ ಹರ್ ಗೇಮ್. ಸೊ ನನಗೆ ಜಗಳ ಮಾಡೋಣ ಅಂತ ಹೋದರೆ ಎಲ್ಲರೂ ಅಮ್ಮ ಅಮ್ಮ ಅಂತ ರೆಸ್ಪೆಕ್ಟ್ ಕೊಟ್ಟು, ನಾನು ಜಗಳ ಮಾಡಿದ್ರೆ, ನಾನು ಜಗಳ ಸ್ಟಾರ್ಟ್ ಮಾಡಿದ್ರು ಅವರು ನನ್ನದೇ ತಪ್ಪಿದ್ರು, ಅಮ್ಮ ಸರಿ ತಪ್ಪಾಯಿತು ಅಂದ್ಬಿಟ್ಟು ನನ್ನ ಅಮ್ಮ ಮಾಡಿ ಕೂರಿಸ್ಬಿಟ್ರು. ಅದರಿಂದ ನನಗೆ ಏನು ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ಮಲ್ಲಮ್ಮ ಹೇಳಿದ್ರು. ಪ್ಲಸ್ ಅವರು ಸ್ವಲ್ಪ ನನಗೆ ಅವ್ರ ಆಟನ ಅವ್ರ ತನನ ತೋರಿಸ್ಲಿಲ್ಲ ಅಂತ ಅನ್ನಿಸ್ತು. ಶಿ ಗಾಟ್ ಲಿಟಲ್ ಶ್ಯಾಡೋಡ್. ಸ್ವಲ್ಪ ಧ್ರುವಂತ್ ಅವ್ರ ಜೊತೆನೇ ಇರೋಕ್ಕೆ ಶುರು ಮಾಡಿದ್ರು, ಅವ್ರ ಹಿಂದೆನೇ ಇರ್ತಿದ್ರು. ಪ್ರಾಬ್ಲಿ ಮನುನ ಅವರು ಧ್ರುವಂತಲ್ಲಿ ನೋಡಿದ್ರು ಅಂತ ನನಗೆ ಅನಿಸುತ್ತೆ. ಸೊ ಈಗ ಇಲ್ಲಿ ಮನೋಜ್ ಸರ್ ಹೇಳಿದ್ದನ್ನೆಲ್ಲ ಮಾಡೋದ್ರಿಂದ ನಂಗೆ ಒಳ್ಳೇದಾಗ್ತಾ ಇದೆ, ಸೊ ಅದೇ ಥರ ಅಲ್ಲೂ ಆಗುತ್ತೆ ಅಂತ ಒಂದು ಕನ್ಫ್ಯೂಷನಲ್ಲಿ ಶಿ ಗಾಟ್ ಅಟ್ಯಾಚ್ ಟು ಹಿಮ್ ಆ್ಯಂಡ್ ಅವ್ರು ಹೇಳ್ದಂಗೆ ಮಾಡ್ತಾ ಇದ್ರು ಅಂತ ಅನ್ಸತ್ತೆ. ನಮಗೂ ಕ್ಲಿಯರ್ ಪಿಕ್ಚರ್ ಇಲ್ಲ ಅದ್ರ ಬಗ್ಗೆ. ಕೇಳಿದ್ರೆ ಇವಾಗ ಕೇಳಿದ್ರು ಅವ್ರು ತುಂಬ ಒಳ್ಳೆಯವ್ರಿ ಅಂತಲೇ ಹೇಳ್ತಾರೆ. ಬಟ್ ನಿಮ್ಗೆ ಏನು ಅನಿಸ್ತಿತ್ತು? ಬಿಕಾಸ್ ಧ್ರುವಂತ್ ತುಂಬ ಅವರನ್ನು ಸೆಕ್ಯೂರ್ ಮಾಡೋದು, ಅವ್ರಿಗೆ ಹೇಳ್ಕೊಡೋದು, ಹೊರಗಡೆ ಇರೋರ್ಗೂ ಅನಿಸ್ತಿತ್ತು ಸ್ವಲ್ಪ ನಿಲ್ಲಿಸ್ಬಿಡಿ ಧ್ರುವಂತ್, ಬೇಡ ಇದು ಅನ್ನೋ ಆ ಶೇಡ್ ಬೇಡ, ಅವ್ರ ಜೊತೆ ಕಂಫರ್ಟ್ ಝೋನ್ ಅವ್ರಿಗೆ ಕೊಡಬೇಡಿ ಅನ್ನೋದು ಅನಿಸ್ತಿತ್ತು. ಬಟ್ ಪ್ರತಿ ವಾರನೂ ಸುದೀಪ್ ಸರ್ ಬಂದು ಮಾತಾಡುವಾಗಲೂ ಕೂಡ ನಾನು ಮಲ್ಲಮ್ಮನ ಬಿಟ್ಕೊಡೋದಿಲ್ಲ, ಮಲ್ಲಮ್ಮನ ನಮ್ಮಂತರ ಆ ಥರ ಅನ್ನುವಂಥ ಒಂದು ಒಪಿನಿಯನನ್ನು ಕೊಡ್ತಾ ಇದ್ರು. ಅಷ್ಟು ಅಂದರೆ ಎಲ್ರಿಗೂ ಅನಿಸ್ತಿತ್ತು ಧ್ರುವಂತ್ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಬಟ್ ನಿಮ್ಮ ಒಪಿನಿಯನ್ ಏನಿತ್ತು? ಈಗ ನೀವು ಗ್ಯಾಂಗಲ್ಲಿ ಮಾತಾಡ್ತಿರ್ಬೇಕಂದ್ರೆ ನಮ್ದೆಲ್ಲರದು ಮಿಕ್ಸ್ಡ್ ಒಪಿನಿಯನ್ ಇತ್ತು. ನಾವು ಒಂದು ಸಲ ನೋಡಿದಾಗ ಹಿ ಸೋ ಜೆನ್ವಿನ್, ಎಷ್ಟು ಚೆನ್ನಾಗಿ ಮಲ್ಲಮ್ಮನ ನೋಡ್ಕೊಳ್ತಾರೆ ಅಂತ. ಇನ್ನೊಂದು ಸಲ ನೋಡಿದಾಗ ಈಸ್ ಹಿ ಪ್ಲೇಯಿಂಗ್ ಹಿಸ್ ಗೇಮ್, ಫೇಕ್ ಇದ್ದಾರಾ ಅಂತ ಆ ಕನ್ಫ್ಯೂಷನ್ ನಮಗೆ ತುಂಬಾ ಇತ್ತು. ತುಂಬಾ ಅಂದರೆ ಒಂದು ವಾರ ವಿ ಯೂಸ್ ಟು ಪ್ರೇಸ್ ಹಿಮ್, ಒಂದು ವಾರ ಈ ಮಲ್ಲಮ್ಮ ಯಾಕೆ ಅವ್ರ ಜೊತೆ ಇದ್ದಾರೆ ಆ ಥರ ಇರ್ತಿತ್ತು ಆಯಿತಾ. ಆ್ಯಂಡ್ ವಿ ಆಲ್ ವಾಂಟೆಡ್ ಮಲ್ಲಮ್ಮ ಟು ಬಿ ವಿತ್ ಗಿಲ್ಲಿ, ಯಾಕಂದರೆ ಅವರಿಬ್ಬರು ಕಾಂಬಿನೇಷನ್ ವಾಸ್ ವಂಡರ್ಫುಲ್. ಆಯ್ತು, ಅವರಿಬ್ಬರು ಒಟ್ಟಿಗೆ ಇರ್ತಿದ್ರೆ ಕಥೆನೇ ಬೇರೆ ಇರ್ತಿತ್ತು. ಸೊ ನಮಗೆ ಅದನ್ನು ಹೇಳೋಕ್ಕೊಂದಾಗಲ್ವೇ, ಇಲ್ಲಿ ಕೂತ್ಕೊಂಡು ಟಿ ವಿ ಮುಂದೆ ಹೇಳ್ಬೇಕಷ್ಟೆ. ಹೇಳಿದ್ದೀರಾ ಅಯ್ಯೋ ಮಲ್ಲಮ್ಮ ಎಷ್ಟಲ್ಲ ನಾನು ಮಲ್ಲಮ್ಮ ಎಲ್ಲ ಮಾಡೋದು, ಗಿಲ್ಲಿ ಜೊತೆ ಚೆನ್ನಾಗಿರೋದು, ಅವ್ರನ್ನೇ ನಾಮಿನೇಟ್ ಮಾಡೋದು. ನಂಗೆ ಸಿಟ್ಟು ಬರೋದಾಯ್ತಾ, ಪಾಪ ಅವ್ರನ್ನ ಹೋಗಿ ಬಂದು ಈ ಮಲ್ಲಮ್ಮ ಯಾಕೆ ಹಿಂಗೆ ಇಟ್ಕೊಂಡಿದೆ. ನಾನು ಕೇಳಿದೆ ಬಂದಾಗ, ಮಲ್ಲಮ್ಮ ನಿಮ್ಗೆ ಇನ್ಯಾರೂ ಸಿಕ್ಕಿಲ್ಲ, ಯಾಕೆ ಗಿಲ್ಲಿನ ಹೋಗಿ ಬಂದು ನಾಮಿನೇಟ್ ಮಾಡ್ತೀವಿ? ಅವ್ರು ಪಾಪ ರೀ ಬೈಯಲ್ಲ, ಅದಕ್ಕೆ ಅವ್ರನ್ನೇ ಮಾಡ್ತಿದ್ದೆ. ಸೊ ಬೇಸಿಕಲಿ ಅವ್ರಿಗೆ ಆಟನೇ ಅರ್ಥ ಆಗಿಲ್ಲ ಮಲ್ಲಮ್ಮ. ಹಂಗಿದ್ದಾಗ ಏನು ಮಾಡೋಕ್ಕಲ್ಲ. ಈಗ ಎಷ್ಟು ಅರ್ಥ ಆಗಿದ್ದಾರೆ ಅಂದರೆ, ಈಗೇನಾದರೂ ಅವ್ರನ್ನ ಒಳಗೆ ಕರೆದ್ರೆ ದ್ಯಾಟ್ಸ್ ಅ ಡಿಫ್ರೆಂಟ್ ಗೇಮ್. ಮಲ್ಲಮ್ಮ ವಿಲ್ ಬಿ ಮಲ್ಲಮ್ಮ. ಈಗ ತೋರಿಸ್ಬಿಡ್ತಾರೆ ಅವ್ರೇನು ಅಂತ, ಅಷ್ಟು ಅರ್ಥ ಆಗಿಬಿಟ್ಟಿದೆ. ಆ್ಯಂಡ್
ಬಿಗ್ ಬಾಸ್ ಮನೆಗೆ ಹೋದ ಮಲ್ಲಮ್ಮಗೂ ಹೊರಗೆ ಬಂದಿರೋ ಮಲ್ಲಮ್ಮಗೂ ಐ ಆಮ್ ಸೀಯಿಂಗ್ ಲಾಡ್ ಆಫ್ ಡಿಫ್ರೆನ್ಸ್. ವೆರಿ ಕಾನ್ಫಿಡೆಂಟ್, ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತು, ಕೂರೋದು ನಿಲ್ಲೋದು ಮಾತಾಡೋದು ಅದರಲ್ಲೊಂದು ಸ್ಟೈಲ್ ಬಂದಿದೆ, ಜನಗಳ ಜೊತೆ ಮಾತಾಡೋದ್ರಲ್ಲೂ ಒಂದು ಲೈಕ್ ಗುಡ್, ಶಿ ಹಸ್ ಚೇಂಜ್ ಫಾರ್ ಅ ಗುಡ್. ತುಂಬ ಚೆನ್ನಾಗಿ ಟ್ರೈನಪ್ ಆಗಿ ಬಂದಿದ್ದಾರೆ ಅಂತ ಹೇಳ್ಬೋದು, ವೆರಿ ಪ್ರೋನ್ ಆಗಿ ಬಂದಿದ್ದಾರೆ. ನೀವೇ ಹೇಳಿದ್ರಿ ಸುದೀಪ್ ಅಂದರೆ ತುಂಬಾ ಇಷ್ಟ ನನಗೆ, ಸುದೀಪನ್ನ ಮೀಟ್ ಮಾಡಬೇಕು ಅಂತ ಡ್ರೀಮ್ ಇತ್ತು ಅಂತ. ಬಟ್ ನೀವು ಮಲ್ಲಮ್ಮ ಹೊರಗಡೆ ಬರೋವಾಗ ಮಲ್ಲಮ್ಮಗೆ ಏನು ಹೇಳ್ಕೊಟ್ಟಿಲ್ಲ ನನ್ನನ್ನು ವೇದಿಕೆ ಕರೀರಿ ಅಂತ. ಬಟ್ ಸ್ಟಿಲ್ ಮಲ್ಲಮ್ಮ ಕರಿತಿದ್ದಾರೆ ಬನ್ನಿ ಬನ್ನಿ ವೇದಿಕೆ ಮೇಲೆ ಅಂತ. ದಟ್ ಮೂಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ದಟ್ ವಾಸ್ ಲೈಕ್ ಹ್ಯಾಡ್ ಗೂಸ್ ಬಂಬ್ಸ್ ಆಯಿತಾ. ಐ ಆಮ್ ಲೈಕ್ ಅಯ್ಯೋ ಕರಿತಿದ್ದಾರೆ, ನಾನು ಇವಾಗ ಏನು ಮಾಡಲಿ ಅಂತ. ಯಾಕಂದರೆ ಹೋಗುವಾಗ್ಲೂ ಕರೆದ್ರು ಆಯಿತಾ. ಅವರು ಕರೆದಾಗ ಸುದೀಪ್ ಸರ್ ಹೇಳಿದ್ರು ನೀವು ಅವರಲ್ಲೇ ಇರಲಿ ನೀವು ಹೋಗೋದು ಅಂತ. ಸೊ ಈಗೇನು ಹೇಳ್ತಾರೆ ಗೊತ್ತಿಲ್ಲಲ್ಲ. ಸೊ ಹೇಗಿತ್ತಂದರೆ ನಾನು ಮಲ್ಲಮ್ಮನ ನೋಡ್ತಿದ್ದೀನಿ, ಸುದೀಪ್ ಸರ್ನ ನೋಡ್ತಿದ್ದೀನಿ, ಸುದೀಪ್ ಸರ್ ಮಲ್ಲಮ್ಮನ ನೋಡ್ತಿದ್ದಾರೆ, ನನ್ನ ನೋಡ್ತಿದ್ದಾರೆ, ಮಲ್ಲಮ್ಮ ನನ್ನ ಕರಿತಿದ್ದಾರೆ, ನನ್ನ ಜೊತೆ ಕೂತವ್ರು ನನ್ನ ನೋಡ್ತಿದ್ದಾರೆ. ಇಟ್ ವಾಸ್ ಲೈಕ್ ಒಂಥರ ವಿಚಿತ್ರವಾಗಿತ್ತು ಆ ಮೂಮೆಂಟ್, ಬಟ್ ಚೆನ್ನಾಗಿತ್ತು. ಯಾವಾಗ ಸುದೀಪ್ ಸರ್ ಕರಿಬೇಕಾ ಬನ್ನಿ ಅಂತ ಯಾವಾಗ ಅಂದರು, ಐ ಫೆಲ್ಟ್ ಸೋ 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 ಹ್ಯಾಪಿ. ಅಂದರೆ ಹತ್ತಿರದಿಂದ ಅವ್ರನ್ನ ನೋಡೋಕೆ ಸಿಗತ್ತೆ ಅಂತ ಭಾಳ ಖುಷಿ ಆಯಿತು. ಮೈ ಮ್ಯಾನಿಫೆಸ್ಟಿಂಗ್ ಅಲ್ಲ. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅನ್ನೋದು ಇದೊಂದು ದೊಡ್ಡ ಪ್ರೂಫು. ಯಾಕೆ ಇಷ್ಟ ಸುದೀಪ್ ನಿಮ್ಗಷ್ಟು? ಅದೇನೋ ಸ್ಪರ್ಶ ಮೂವಿಯಿಂದನೂ ನಂಗೆ ಅವ್ರು ಇಷ್ಟ. ನಂದು ಫುಲ್ ನೀವು ಮೂವಿಯ ಲ್ಯಾಂಡ್ ತೊಗೊಂಡ್ರೆ ನನ್ನ 2 ಫೇವ್ರೆಟ್ಸು ಮೆನ್ನಲ್ಲಿ, ಅಂದರೆ ಆ್ಯಕ್ಟರ್ಸಲ್ಲಿ. ಒಂದು ಸಲ್ಮಾನ್ ಖಾನ್ ಸರು, ಇನ್ನೊಂದು ಸುದೀಪ್ ಸರ್. ಇವರಿಬ್ಬರು ನನ್ನ ಫೇವ್ರೆಟ್. ಅಂದರೆ ವೆರಿ ಲೈಕ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಎಲ್ಲ ಫ್ಯಾನು ಹೇಳ್ತಾರೆ ಅವ್ರು ನನ್ನ ಫೇವ್ರೆಟ್ ಅಂತ. ಸೊ ಯಾರ್ದು ಅದು ಪ್ಯಾರಾಮೀಟರ್ ಇರೋಲ್ಲ ಪ್ರೀತಿ ಅಳಿಯೋಕ್ಕೆ. ಸೊ ನನಗೆ ಒಂದು ಅವಕಾಶ ಸಿಕ್ಕಿದ್ದು ಅವ್ರು ನೋಡೋಕ್ಕೆ ಅಂದರೆ ಅವರ ಮದುವೆಯಲ್ಲಿ. ಬಿಕಾಸ್ ಹಿಸ್ ಫಾದರ್ ಮತ್ತು ನನ್ನ ಫಾದರ್ ಇನ್ ಲಾ ಅವ್ರ ಫ್ರೆಂಡ್ಸ್. ಸೊ ಜುಂಜಪ್ಪಗೌಡರು ಅಂತ ಬಾವಿಕೆರೆ. ಸೊ ಅವರಪ್ಪನವರು ನಮ್ಮ ಮಾವನವ್ರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರು. ಸೊ ಕರೆದಿದ್ರು. ಆಗ ಖುಷಿಯಾಗಿ ಅವ್ರ ಮದುವೆಗೆ ಹೋಗಿದ್ದೆ. ಹೋಗಿ ಆವಾಗ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದ್ದು. ಅದಾದಮೇಲೆ ನನಗೆ ಎಷ್ಟು ವರ್ಷಗಳಾಯಿತು ಅವಕಾಶನೇ ಸಿಕ್ಕಿರಲಿಲ್ಲ. ಎಷ್ಟೋ ಜನಕ್ಕೆ ಡಿಸೈನ್ ಮಾಡಿದ್ರು ಕೂಡ, ಆದರೆ ನಾನು ಬಾಯ್ಬಿಟ್ಟು ಕೇಳಿರಲಿಲ್ಲ ಯಾವ ಸೆಲೆಬ್ರಿಟಿಗೆ ಓಕೆ ನಾನು ನಿಮಗೆ ಡಿಸೈನ್ ಮಾಡ್ತಿದ್ದೀನಲ್ಲ ನಂಗೆ ಸುದೀಪ್ ಸರ್ನ ಮೀಟ್ ಮಾಡಿಸಿ ಅಂತ. ಅದು ಚೆನ್ನಾಗಿ ಅನಿಸಲ್ಲ. ಸೊ ನಾನು ಕೇಳಿರಲಿಲ್ಲ. ಬಟ್ ಒಂದು ಮಲ್ಲಮ್ಮ ಬರಬೇಕಾಯ್ತು ನನ್ನ ಕನಸು ಈಡೇರೋಕ್ಕೆ. ಮಲ್ಲಮ್ಮ ಥ್ರೂ ನನಗೆ 2ನೇ ಬಾರಿ ಅವ್ರನ್ನ ನೋಡೋಕ್ಕೆ ಸಿಕ್ತು. ಮಲ್ಲಮ್ಮ ಔಟ್ ಆದಾಗ 3ನೇ ಬಾರಿ ಅವ್ರು ನೋಡೋಕ್ಕೆ ಸಿಕ್ತು. ಕಳಿಸುವಾಗ ಮಲ್ಲಮ್ಮ ಹೋಗ್ತಿದ್ದಾರೆ ಪ್ಲಸ್ ಸುದೀಪ್ ಸರ್ ನೋಡಿದೆ ಅನ್ನೋ ಖುಷಿ ಕಣ್ಣಲ್ಲಿ ನೀರು ಬಂತು. ಬಟ್ 2ನೇ ಸಲ ಹೋದಾಗ ನಂಗೆ ಅವ್ರು ಔಟ್ ಆದರು ಅನ್ನೋ ಬೇಜಾರಿಗಿಂತ ನಾನು ಸುದೀಪ್ ಸರ್ನ ಸೆಕೆಂಡ್ ಟೈಮ್ ನೋಡ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ವಾಸ್ ಮೋರ್. ನೋ, ಐ ಸೌಂಡ್ ಸೆಲ್ಫಿಶ್ ಐ ನೋ, ಬಟ್ ಫ್ಯಾಕ್ಟ್ ಅದಿತ್ತು. ಐ ವಾಸ್ ಲೈಕ್ ಬೇಜಾರಾಯಿತು ಮಲ್ಲಮ್ಮ ಬಂದಿದ್ದು. ಬಟ್ ಜೊತೆಗೆ ಏನೋ ಒಂದು ಎಕ್ಸೈಟ್ಮೆಂಟ್, ಓಕೆ ಸುದೀಪ್ ಸರ್ನ ಮತ್ತೆ ನೋಡೋಕ್ಕೆ ಸಿಗತ್ತೆ ಅನ್ನೋ ಖುಷಿ ಇತ್ತು. ಆ್ಯಂಡ್ ಮಲ್ಲಮ್ಮಂಗೆ ಕೂಡ ಸ್ವಲ್ಪ ಗೊತ್ತು, ನಾನು ಏನಾದರೂ ಅವ್ರ ಬಗ್ಗೆ ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತೀನಿ ನಾನು ನನ್ನ ವರ್ಕಿಂಗ್ ಟೀಮ್ಗೆ. ನೋಡಿ ಅವ್ರು ಹಿಂಗೆ ಹೇಳಿದ್ರು ಹಿಂಗೆ ಮಾಡಬೇಕು, ಅವ್ರದ್ದು ಮೋಟಿವೇಶನ್ ಇರುತ್ತೆ ಅವ್ರು ಮಾತಾಡೋದ್ರಲ್ಲಿ. ಸೊ ಅದನ್ನೆಲ್ಲ ನಾನು ನನ್ನ ಟೀಮಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಟೇಕ್ ದ ವರ್ಕೌಟ್. ಸೊ ಮಲ್ಲಮ್ಮಂಗೆ ಅದೆಲ್ಲ ಗೊತ್ತು. ಸೊ ಅವರಿಗೂ ತುಂಬ ಇಷ್ಟ ಸುದೀಪ್ ಅಂದರೆ, ಮಲ್ಲಮ್ಮಂಗೂ ತುಂಬ ಇಷ್ಟ. ಈಗಂತೂ ತುಂಬಾ ಇಷ್ಟ ಅವರಿಗೆ. ಅಂದರೆ ಹತ್ತಿರದಿಂದ ನೋಡಿದಾರಲ್ಲ, ತುಂಬ ಒಳ್ಳೆಯವರು ಮೇಡಮ್, ಹಂಗೆಲ್ಲ ಇದು ಮಾಡ್ತಾ ಇರ್ತಾರೆ. ಸೊ ದಟ್ ವಾಸ್ ಲೈಕ್ ಡ್ರೀಮ್ ಕಮ್ ಟ್ರೂ. ಆಲ್ ದ ಕ್ರೆಡಿಟ್ ಟು ಮಲ್ಲಮ್ಮ ಆ್ಯಂಡ್ ದ ಟೀಮ್, ನನ್ನ ಟೀಮ್. ನಿಜ. ಅಂದರೆ ಹೆಂಗೆ ಕರೀತಾರೆ ಅಂದರೆ ಇವಾಗ ಮಗು ಥರ. ಟ್ರೂ, ಮಗು ಥರ. ಹೆಂಗಂದರೆ ಬಾ ಅಮ್ಮ ಬಾ ಇಲ್ಲಿ ನಿನ್ಕೋ ಅಂತ. ಎಷ್ಟು ಕ್ಯೂಟ್. ದಟ್ ವಾಸ್ ದ ಕ್ಯೂಟೆಸ್ಟ್ ಮೂಮೆಂಟ್, ಗ್ರೇಟೆಸ್ಟ್ ಮೂಮೆಂಟ್. ಎಸ್. ಬಟ್ ಸುದೀಪ್ನ ಮೀಟ್ ಆದ್ರಲ್ಲ, ನಿಮ್ಗೆ ಒಂದು ಹಗ್ ಮಾಡೋಣ ಅಪ್ಪ, ಸೆಕೆಂಡ್ ಮಾಡೋಣ ಏನು ಅನಿಸಿಲ್ವಾ? ಆ್ಯಕ್ಚುಲಿ ಈ ಕ್ವಶನ್ ನಂಗೆ ತುಂಬ ಜನ ಕೇಳಿದ್ರು, ನೀನು ಅಷ್ಟು ಇಷ್ಟ ನಿನಗೆ ಆರಾಧ್ಯ ದೈವ ಅಂತ ಹೇಳ್ತೀಯಾ, ಬಟ್ ಯಾಕೆ ಒಂದು ಹಗ್ ಮಾಡಲಿಲ್ಲ ಅಥವಾ ಒಂದು ಸೆಕೆಂಡ್ ಕೊಡಲಿಲ್ಲ ಅಂತ ಕೇಳಿದ್ರು. ಪ್ರಾಬಬಲಿ ಅದಕ್ಕೆ ಇಟ್ ಮೇ ಸೌಂಡ್ ವೆರಿ ಫನಿ ಫಾರ್ ಅದರ್ಸ್, ಬಟ್ ಸುದೀಪ್ ಅವ್ರನ್ನ ನಿಜವಾಗ್ಲೂ ಪ್ರೀತಿಸೋರಿಗೆ ಇದು ಫನ್ನಿ ಅನ್ಸಲ್ಲ ಅಂದ್ಕೊಳ್ತೀನಿ. ಇವಾಗ ನೀವು ಆರಾಧ್ಯ ದೈವ ಅಂತ ಹೇಳಿದಾಗ ಯು ವಿಲ್ ನಾಟ್ ಗೋ ಆ್ಯಂಡ್ ಟಚ್ ದೈವ, ರೈಟ್? ಹೊರಗಡೆ ನಿಂತ್ಬಿಟ್ಟು ದೇವರನ್ನು ನಾವು ಹೊರಗಿಂದ ನೋಡ್ಬಿಟ್ಟು ಕೈ ಮುಗಿದು ಬರ್ತೀವಿ. ಸೊ ನಾನು ಅವ್ರನ್ನ ಆ ಸ್ಥಾನದಲ್ಲಿ ಇಟ್ಟಿದ್ದಂದ್ರೆ ಪ್ರಾಬ್ಲಿ ನಂಗೆ ಹಾಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಅಲ್ಲಿ ತುಂಬ ಖುಷಿ ಇತ್ತು, ಎಕ್ಸೈಟ್ಮೆಂಟ್ ಇತ್ತು, ಹ್ಯಾಪಿನೆಸ್ ಇತ್ತು. ಆ್ಯಂಡ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಟು ಸಿ ಹಿಮ್. ಸೊ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮೀ. ನಿಜ. ಸುದೀಪ್ ಸರ್ ಅಂದ್ರೇ ಹಾಗೆ ಆ ಮೋಟಿವೇಶನ್ ಟಾಕ್ ಜೊತೆಗೆ ನಮ್ಮನ್ನು ಎಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ ಅವರು. ಬಟ್ ಆ ಕನೆಕ್ಟ್ ನಿಮ್ಗಾಗೋದಕ್ಕೆ ಮಲ್ಲಮ್ಮ ಬೆಸ್ಟ್ ರೀಸನ್ ಆದರು ಅನ್ನೋದೇ. ಆ್ಯಂಡ್ ಸುದೀಪ್ ಸರ್ ಸುತ್ತ ಯು ಕ್ಯಾನ್ ಫೀಲ್ ಆನ್ ಆರ, ಆಯಿತಾ? ಅವ್ರನ್ನ ನೋಡಿದಾಗ ಎಂಥವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು ಅನಿಸುತ್ತೆ. ಆ ಹೈಟ್ ಇರ್ಬೋದು, ಅವ್ರ ಪರ್ಸ್ನಾಲಿಟಿ ಇರ್ಬೋದು. ಆ್ಯಂಡ್ ಹಿ ಈಸ್ ವೆರಿ ವೆರಿ ಗುಡ್ ಲುಕ್ಕಿಂಗ್. ಟಿ ವಿಯಲ್ಲಿ ಕಾಣೋದಕ್ಕಿಂತ ರಿಯಾಲಿಟಿಯಲ್ಲಿ ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ಆ ಮಾತಾಡೋ ರೀತಿ, ನಿಲ್ಲೋ ಸ್ಟೈಲು,
ಅಲ್ಲೊಂದು ಒಂಥರ ವಿ ಫೀಲ್ ಏನೋ ಒಂದು ಆರ ಇದೆ ಅಂತ ಅನಿಸುತ್ತೆ. ಕೆಲವ್ರನ್ನ ನೋಡಿದ್ರೆ ಅನಿಸುತ್ತಲ್ವಾ ದೇ ಆರ್ ಲೈಕ್ ದ್ಯಾಟ್ ಅಂತ. ಬಟ್ ವೇದಿಕೆಯಲ್ಲಿ ಒಂದೆರಡು ಮಾತು ಆಡಿದ್ರಿ ನೀವು, ಬಟ್ ಸುದೀಪ್ ಸರ್ ಎದುರುಗಡೆನೆ ಮಾತಾಡ್ತಿದ್ದು ಹೆಂಗ್ ಅನಿಸ್ತು? ಫುಲ್ ಗುಡ್. ಐ ವಾಸ್ ವೇರಿಂಗ್ ಎ ಸಾರಿ. ನನ್ನ ಕಾಲು ಹಿಂಗೆ ಆಗ್ತಾಯಿತ್ತು, ಡ್ರೆಸ್ಸಲ್ಲಿ ಆಗಿದ್ರೆ ಗೊತ್ತಾಗೋದು. ಗಡ 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 ನಡುಕ್ತಿದ್ದೀನಿ ಇದು. ನನಗೆ ಫಸ್ಟ್ ಸಲ ಹೋದಾಗಲೂ ಫಸ್ಟ್ ಸಲ ಕೂತು ಮಾತಾಡುವಾಗಲೂ ಕಾಲು ಹಿಂಗೆ ಆಗ್ತಾಯಿತ್ತು. ಎದುರಿಗೆ ನಿಂತಾಗ ಡೋಂಟ್ ಟಾಸ್ಕ್ ಏನೇನು ಮಾತಾಡ್ಬೇಕಂತಿದ್ದೆ ಅರ್ಧಕ್ಕರ್ಧ ಮರ್ತೋಯ್ತು. ನಾವು ಅನ್ಕೊಳ್ತೀವಿ ಏನ್ ಮಾತಾಡ್ತಾರೆ ಅಂತ ಅನ್ಸುತ್ತೆ, ಬಟ್ ಮುಗಿಸಿದ್ರಿ ಅನ್ನೋದು ಗೊತ್ತಾಯ್ತು. ಆ ಫೀಲು ಐ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಐ ವಾಸ್ ಲೈಕ್ ಹ್ಯಾಪಿಯೆಸ್ಟ್ ಸೋಲ್ ಅಂತ ಹೇಳ್ಬೋದು. ಐ ವಾಸ್ ವೆರಿ ವೆರಿ ಹ್ಯಾಪಿ. ನಿಜ, ಟ್ರೂ. ಯಾಕಂದ್ರೆ ವೇದಿಕೆಯಲ್ಲಿ ಎಲ್ಲರನ್ನ ಕರೆಯೋದಿಲ್ಲ ಅಲ್ಲಿ, ಯಾಕಂದ್ರೆ ಯಾರನ್ನು ಕರೆದಿಲ್ಲ ಇಲ್ಲಿ ತನಕ. ದಟ್ ಕ್ರೆಡಿಟ್ ಗೋಸ್ ಟು ಮಲ್ಲಮ್ಮ. ಯಾಕಂದ್ರೆ ಅದೇ ಪ್ಯೂರೆಸ್ಟ್ ಸೋಲ್ ಅಂತ ಹೇಳೋದು, ಅದೇ ಅವ್ರ ವ್ಯಕ್ತಿತ್ವ. ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲಿ ಕರಿಬಾರ್ದು, ಕರಿಬೇಕಾ, ಹೀಗನ್ಬೇಕಾ, ಹಾಗನ್ಬೇಕಾ ಅನ್ನೋದೇನು ಗೊತ್ತಿಲ್ಲ. ತುಂಬಾ ಜೆನ್ಯೂನ್ ಆಗಿ ಕರೆದೇ ಬಿಟ್ರು ಅವರು. ನೋಡಿ, ಅದೇ ಹೇಳೋದು, ಮುಗ್ಧ ಮನಸ್ಸಿಂದ ಏನ್ ಕೆಲಸ ಮಾಡಿದ್ರು ಅಲ್ಲಿ ಏನೇ ಆ ಕಡೆಯವರಿಗೂ ಅದು ಅರ್ಥ ಆಗುತ್ತೆ. ಓಕೆ, ಇವರು ತುಂಬ ಮುಗ್ಧವಾಗೇ ಕರೀತಿದ್ದಾರೆ, ಇಲ್ಲೇನು ಮ್ಯಾನಿಪ್ಯುಲೇಷನ್ ಇಲ್ಲ ಅನ್ನೋದು ಎಂಥವ್ರಿಗಾದರೂ ಅರ್ಥ ಆಗುತ್ತೆ. ಸೊ ಸುದೀಪ್ ಸರ್ ಬೀನ್ ಕೈಂಡ್ ಅಟ್ ದಟ್ ಮೂಮೆಂಟ್ ನನ್ನ ಕರೆದ್ರು. ಗ್ರೇಟ್ಫುಲ್. ಎಸ್, ನಿಮ್ಮ ಗ್ರೇಟ್ಫುಲ್ ಮೂಮೆಂಟಲ್ಲಿ ಗ್ರೇಟೆಸ್ಟ್ ಆಗಿ ಸೆಲೆಬ್ರೇಟ್ ಕೂಡ ಮಾಡಿದ್ರಿ ನೀವು, ಅದು ತುಂಬಾ ಖುಷಿ. ಅದೇ ಇವಾಗ ಅಲ್ಲಿದ್ದಾಗ ಧ್ರುವಂತ್, ರಕ್ಷಿತಾ, ಮಲ್ಲಮ್ಮ ಇವರೆಲ್ಲ ಒಂದು ಗ್ರೂಪ್ ಅಂತ ಫೀಲ್ ಆಗ್ತಿತ್ತು. ಚೆನ್ನಾಗೂ ಇರ್ತಿದ್ರು. ರಕ್ಷಿತಾನು ತುಂಬ ಅಜ್ಜಿ ಅಂತ ಇಷ್ಟಪಡ್ತಿದ್ರು. ಬಟ್ ಅವಾಗ ಧ್ರುವಂತ್ ರಕ್ಷಿತಾನೂ ಇಷ್ಟಪಡ್ತಿದ್ರು. ಎಲ್ಲರೂ ಹೇಳ್ತಿದ್ರು ಒಂದು ಅಮ್ಮ ಸಿಕ್ಕಿದ್ರು, ಒಂದು ತಂಗಿ ಸಿಕ್ಕಿದ್ರು ಧ್ರುವಂತ್ಗೆ ಅಂತ. ಬಟ್ ಇವಾಗ ನೋಡಿ, ಧ್ರುವಂತ್ different game 365 degree changes. He started his game, I guess. I think. And ರಕ್ಷಿತಾ ಪಾಪ ಇವತ್ತಿಗೂ ನಾನು ನೋಡ್ದಂಗೆ ವಾರದಲ್ಲಿ ಒಂದ್ಸಲನಾದ್ರು ಮಲ್ಲಮ್ಮನ ಹೆಸರು ತೆಗಿತಾರೆ ಅಜ್ಜಿ ಅಂತ. ಹರ್ ಲವ್ ಇಸ್ ರಿಯಲಿ ಜೆನ್ವಿನ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ಮೀಟ್ ಹರ್ ಒನ್ ಶಿ ಇಸ್ ಬ್ಯಾಕ್. ವೆಯ್ಟ್ ಮಾಡ್ತಾ ಅದು ಗೆದ್ದು ಬಂದಾಗ ಅವ್ರನ್ನ ಮೀಟ್ ಮಾಡ್ಬೇಕನ್ನೋ ಆಸೆ ಇದೆ. ಆ್ಯಂಡ್ ನನ್ನ ಫುಲ್ ಸಪೋರ್ಟ್ ರೈಟ್ ನಾವು ಗಿಲ್ಲಿ ಮತ್ತು ಅವರಿಗೇನೆ ನಂದು ಸಪೋರ್ಟ್ ಇರೋದು. ವಾವ್, ಗಿಲ್ಲಿ ಮತ್ತು ರಕ್ಷಿತಾ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್. 100. ವೆರಿ ನೈಸ್. ಅವಾಗ ಒಂದು ಕಂಬಳ ಅಂದರೆ ನಮ್ಮ ತುಳುನಾಡಿನ ಸಂಸ್ಕೃತಿ ಬಗ್ಗೆ ಮಾಡಿದ್ರು. ಮಲೆನಾಡಲ್ಲೂ ಮಾಡ್ತಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ, ಆಸ್ ಅ ಆಡಿಯನ್ಸ್ ಆಗಿ ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಪಡ್ರಿ ಅಂತ ಅಲ್ಲ, ಪಟ್ರಿ ದಟ್ ಈಸ್ ಲೈಕ್ ಕೆಸರಿಂದು ಈ ಥರ ಇರುತ್ತೆ. ನಮ್ಮಲ್ಲೂ ಇದೆ ಅದು. ನಾನು ಚಿಕ್ಕಮಂಗ್ಳೂರಲ್ಲ, ಸೊ ನಮ್ಮೂರಲ್ಲೂ ಇದೆ. ಸೊ ನಂಗೆ ಗೊತ್ತಾಯಿತು. ಅವ್ರು ಎಕ್ಸ್ಪ್ಲೇನ್ ಅಕ್ಷಿತನ ಭಾಷೆ ನಂಗೆ ಕ್ಲೀನಾಗಿ ಅರ್ಥ ಆಗ್ತದೆ. ನಂಗೆ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಫ್ಯೂ ಫ್ರೆಂಡ್ಸ್ ಆರ್ ಫ್ರಮ್ ಮ್ಯಾಂಗ್ಳೂರ್. ಅನು ಎಲ್ಲ ಮ್ಯಾಂಗ್ಳೂರ್. ಸೊ ತುಳು ಕೇಳಿ ಸ್ವಲ್ಪ ಅದು ಅರ್ಥ ಆಗ್ತದೆ. ಅವ್ರು ಕನ್ನಡ ಗೊತ್ತಾಗುತ್ತೆ, ನನಗೆ ಅರ್ಥ ಆಗುತ್ತೆ. ಮಲ್ಲಮ್ಮಂಗೆ ಅರ್ಥ ಆಗಲ್ಲ. ಅವ್ರಿಗೆ ನಮ್ಮ ಕನ್ನಡನೇ ಅರ್ಥ ಆಗುತ್ತೆ. ಉತ್ತರ ಕನ್ನಡ ಅಲ್ವಾ ಅವರು, ದಟ್ಸ್ ವೈ ಅದು ನಮ್ಗೆ ಸ್ವಲ್ಪ ಕನೆಕ್ಟ್ ಆಗೋದು ಕಷ್ಟ. ಅಂದರೆ ಆ ವರ್ಡ್ಗಳು ಅನ್ನೋದು ಅವ್ರದ್ದು ತುಂಬ ಡಿಫ್ರೆಂಟ್ ಇರುತ್ತೆ. ಬಟ್ ಆ ಕಾಂಬಿನೇಷನ್, ಮಂಗಳೂರು ಮತ್ತೆ ಉತ್ತರ ಕನ್ನಡದ ಕಾಂಬಿನೇಷನ್ ಕೂತ್ಕೊಂಡು ಇವರು ಕೇಳ್ತಾರೆ ಹಿಂಗೆ ಏನ್ ಹೇಳ್ತಾಳೆ, ಅದು ಎತ್ತು ಪಿಕ್ಚರಲ್ಲಿ ಎಮ್ಮೆ ಅದು ಪಿಕ್ಚರಲ್ಲ ನಮ್ಮೂರಲ್ಲಿ. ಗೊತ್ತಾ, ಅದು ವೆರಿ ನೈಸ್. ಅದು ಅವರಿಬ್ರು ಮಾತುಗಳು, ಅವರಿಬ್ರು ಪೂಲಲ್ಲಿ ಆಡ್ತಿದ್ದ ಆಟಗಳು. ಆ್ಯಂಡ್ ಇಬ್ಬರು ಒಟ್ಟಿಗೆ ಸ್ನಾನ ಮಾಡ್ತಿದ್ರಂತೆ. ಅವ್ರ ಬೆನ್ನು ಇವರು ಜೋರಂತೆ, ಇವ್ರ ಬೆನ್ನು ಅವರು ಜೋರಂತೆ. ಸೊ ಅದೆಲ್ಲ ಹೇಳ್ತಿದ್ದು. ಹೊರಡುವಾಗ್ಲೂ ಅಜ್ಜಿ ಲಾಸ್ಟ್ ಒಂದು ಬಾರಿ ಇಬ್ಬರು ಸ್ನಾನ ಮಾಡುವ ಬನ್ನಿ ಅಂತ ಹೇಳ್ಕೊಂಡು ಹೋದ್ಲು ಅಂತ ಎಲ್ಲ ರಕ್ಷಿತಾ ಬಗ್ಗೆ ಹೇಳ್ತಾಯಿತ್ತು. ಆ್ಯಂಡ್ ಜೆನ್ವಿನ್ ಪ್ರೀತಿ ತೋರಿಸಿದ್ದಾರೆ. ಆಮೇಲೆ ಅವರು ಇದರಲ್ಲೂ ಅವ್ರು ಹೊರಗಡೆ ಇದ್ರಲ್ಲ, ಹೋಟೆಲಲ್ಲಿ ಇದ್ರಲ್ಲ, ಆಗ ಯಾರಿಗೂ ಕಾಣದೇ ಇರೋಂಗೆ ನಂಬರ್ ಬರೆದು ಮಲ್ಲಮ್ಮ ಅವ್ರಿಗೆ ಕೊಟ್ಟಿದ್ದಾಳೆ, ಅಲ್ಲಿ ಹೊರಗೆ ಬಂದಮೇಲೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಅವ್ರು ಅದನ್ನು ಮಾಸ್ಕ್ ಒಳಗಿಟ್ಟು ಅದನ್ನು ಹೊಲ್ಕೊಂಡು ಇಲ್ಲೆಲ್ಲ ಇಟ್ಕೊಂಡು ತಗೊಂಡು ಬಂದಿದ್ದಾರೆ. ಸೊ ನಾಟಿನೆಸ್ ಎಲ್ಲ ನೋಡಿ, ಅವ್ರಿಗೆ ಐಡಿಯಾ ಇಲ್ಲ ಹೊರಗಡೆ ಹೋದ್ರೆ ಹೆಂಗೂ ನಾವು ಮೀಟ್ ಆಗ್ಬೋದು ಅನ್ನೋ ಐಡಿಯಾ ಇಲ್ಲ. ಆ ಚೀಟಿ ಎಲ್ಲ ಬರ್ತಿಲ್ಲ ಅವರಿಗೆ. ಓಕೆ, ಫಿನಾಲೆ ಕರೀತಾರೆ ಅನ್ನೋದು ಗೊತ್ತಿಲ್ಲ. ಇನ್ಸ್ಟಾದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಮಾತಾಡ್ಬೋದು ಅನ್ನೋದು ಗೊತ್ತಿಲ್ಲ ಪಾಪ ಮಲ್ಲಮ್ಮಂಗೆ. ತಪ್ಪೋಗ್ಬಿಡತ್ತೆ ಅಂತ ಅವಳು ಬರ್ಕೊಟ್ಟಿದ್ದಾರೆ, ಇವರು ತೆಕೊಂಡು ಬಂದಿದ್ದಾರೆ. ಶಿ ಈಸ್ ಆಲ್ಸೋ ಇನ್ನಸೆಂಟ್, ಐ ಗೆಸ್. ಎಸ್, ಬೋತ್ ಆರ್ ಲೈಕ್ ಅವ್ರ ಕಾಂಬಿನೇಷನ್ ತುಂಬ ವರ್ಕ್ ಆಗ್ತಿದ್ರು ಅವ್ರು ಮಾತಾಡೋದು. ಯಾಕಂದ್ರೆ ಇವರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಎಫರ್ಟ್ ರಕ್ಷಿತಾ ಕಡೆಯಿಂದ, ಇವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಎಫರ್ಟ್. ಆ್ಯಕ್ಚುಲಿ ಆ ಜಗಳದ ಮಧ್ಯ ಇವರಿಬ್ರದೊಂದು ಕ್ಯೂಟ್ ಲವ್ ಸ್ಟೋರಿ ತರ ಕಾಣಿಸ್ತಿತ್ತು. ತುಂಬಾ ಅವ್ರು ಗೊತ್ತಾ, ಗಾರ್ಡನ್ ಹೊರಗಡೆ ಎಲ್ಲ ಆಟ ಆಡೋ ಸೀನ್ ಇತ್ತು ಗೊತ್ತಾ, ಇವ್ರು ಓಡಿಸೋದಂತೆ ಇವ್ರು ಓಡು. ದಟ್ ವಾಸ್ ಸೋ ಫನ್ನಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಮಲ್ಲಮ್ಮ ಇದ್ದಾಗ ಚೆನ್ನಾಗಿತ್ತು ಬಿಗ್ ಬಾಸ್ ನೋಡ್ಲಿಕ್ಕೆ. ಈಗಲೂ ಚೆನ್ನಾಗಿದೆ. ಅದೇ ಸ್ವಲ್ಪ ಫೈಟು ಅದು ಹೌದು. ಅಂದ್ರೆ ಈ ಕ್ಯೂಟ್ನೆಸ್ ಮಿಸ್ ಮಲ್ಲಮ್ಮ ಇಲ್ಲ ಅಂದ್ರೆ. ಬಟ್ ಅವ್ರು ಥರ್ಡ್ ವೀಕ್ ಕಂಪ್ಲೀಟ್ ಡೌನ್ ಆದ್ರಲ್ವಾ. ಕಂಪ್ಲೀಟ್ ಅಂದ್ರೆ ಎಲ್ಲೂ ಅವ್ರು ಕಾಣಿಸೋದೇ ಇಲ್ಲ ಅನ್ನೋ ತರ ಆಗೋಯ್ತು ಮಲ್ಲಮ್ಮ. ನಮಗೂ ಭಾಳ ಆಶ್ಚರ್ಯ ಆಯ್ತು, ಯಾಕೆ ಮಲ್ಲಮ್ಮ ಎಲ್ಲೂ ಕಾಣ್ತಿಲ್ಲ ಅಂತ. ಬಂದ್ಮೇಲೆ ಹೇಳ್ತಾ ಇದ್ರು ಅಲ್ಲಿರೋ ಪ್ರತಿಯೊಬ್ಬರು ತಲೆನೋವು, ಶೀತ, ಜ್ವರ ಅಂತ ಮಾತ್ರೆ ತಗೊಂಡ್ರಿ, ನಾನು ಮಾತ್ರ ಗುಳಿಗೆ ತಿಂದಿಲ್ರಿ ಅಂತ. ಖುಷಿ ಅದಕ್ಕೆ.
ನಾನು ಇಷ್ಟು ಏಜ್ ಆದರೂ ನನಗೆ ಹುಷಾರು ತಪ್ಪಲಿಲ್ಲ ಅಂತ. ದಟ್ ವೇ ಟಚ್ ವುಡ್ ಶಿ ಇಸ್ ವೆರಿ ಸ್ಟ್ರಾಂಗ್ ಇಮ್ಯುನಿಟಿ. ಅಡುಗೆ ಮಾಡೋ ಒಂದು ಕುಕಿಂಗ್ ಇದೆಲ್ಲ ಕಳಿಸ್ಬೇಕಿತ್ತಲ್ಲ, ನೀವು ಅಡುಗೆ ಮಾಡಿ ಕಳಿಸ್ಬೇಕಿತ್ತು ನೀವು. ಆ ಟೈಮಲ್ಲಿ ಅವರು ತುಂಬಾ ಖುಷಿ ಪಟ್ಟರು, ಅಡುಗೆ ಮಾಡಿ ಕಳಿಸಿದ್ದಾರೆ. ನೀವು ಏನೆಲ್ಲ ಅಡುಗೆ ಮಾಡಿ ಕಳಿಸಿದ್ರಿ ಅವ್ರಿಗೆ? ಅಯ್ಯೋ, ಅಲ್ಲೊಂದು ದೊಡ್ಡ ಸೀನ್ ಆಗಿಬಿಡ್ತು ಆ್ಯಕ್ಚುಲಿ. ಅದು ಏನಾಯಿತು ಅಂದರೆ, ನನಗೆ ಕಾಲ್ ಬಂತು. ಲೈಕ್ ಹಿಂದಿನ ದಿನ ಕಾಲ್, ಇಲ್ಲಿ ಎಲ್ಲ ಲಾಸ್ಟ್ ಮಿನಿಟಿಗೆ ಡಿಸೈಡ್ ಆಗೋದಲ್ಲ, ಸೊ ಟೀಮು ಏನು ಮಾಡೋಕ್ಕಲ್ಲ. ಆ್ಯಂಡ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಲಾಸ್ಟ್ ಮಿನಿಟ್ ಕಾಲ್ ಮಾಡ್ತಾರೆ, ಈ ಥರ ಬೇಕು ನಾಳೆ ಅಂತ. ಮಲ್ಲಮ್ಮನವರ ಸೊಸೆ ಪ್ರೆಗ್ನೆಂಟು, ಇನ್ನೊಂದು ಸೊಸೆ ಊರಲ್ಲಿದ್ದಾಳೆ. ಈ ಪ್ರೆಗ್ನೆಂಟ್ ಸೊಸೆ ಪೀಣ್ಯದಲ್ಲಿದ್ದಾಳೆ. ನಾನು ಅವ್ರಿಗೆ ಹೇಳಿ ಅವ್ರು ಮಾಡ್ಕೊಂಡು ಇಲ್ಲಿ ತರೋವಾಗ ಇಟ್ ವಾಸ್ ಅ ಬಿಗ್ ಪ್ರೋಸೆಸ್. ನಂಗೆ ಟೈಮ್ ಇರಲಿಲ್ಲ. ಸೊ ನಾನು ಪ್ರಿಯಾ ಏನು ಮಾಡಿದ್ವಿ, ನೈಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಬೆಳಗ್ಗೆ ಕಳಿಸ್ಬೇಕಿತ್ತಲ್ಲ. ಸೊ ಅವ್ರಿಗೆ ನಾನು ಮಾಡೋ ವೆಜಿಟೇಬಲ್ ಪುಲಾವ್ ತುಂಬ ಇಷ್ಟ, ಬಿರಿಯಾನಿ ಥರ ಇರುತ್ತೆ ಅಂದ್ಕೊಂಡು ತಿಂತಾರೆ. ಸೊ ಅದನ್ನು ಮಾಡಿ ಹೋಳಿಗೆ ಮಾಡಿ, ಮತ್ತು ಅವರ ಉಂಡೆ ಮಾಡ್ತಾರಲ್ಲ ಅವರು ಗ್ರೌಂಡ್ ನೆಟ್ದು ಅದ್ರದ್ದು ಕಡಲೆ ಶೇಂಗಾ ಉಂಡೆ, ಶೇಂಗಾ ಉಂಡೆ, ಶೇಂಗಾ ಹಿಟ್ಟಿಗೂ ಏನೋ ಹೇಳ್ತಾರೆ, ಹಿಂಡಿ, ಶೇಂಗಾ ಹಿಂಡಿ. ನಾನು ನಗಾಡ್ತೀನಿ, ಯಾಕಂದರೆ ನಮ್ಮ ಕಡೆ ದನಗಳಿಗೆ ನಾವು ಹಿಂಡಿ ಕೊಡ್ತೀವಿ, ಆಯಿತಾ ಅಲ್ವಾ, ಜಾನುವಾರುಗಳಿಗೆ ಹಿಂಡಿ ಕೊಡ್ತೀವಿ. ಸೊ ಇವರು ನನಗೆ, ಮೇಡಮ್ ನಿಮಗೆ ಹಿಂಡಿ ಮಾಡ್ಕೊಂಡು ಬಂದಿದ್ದೀನಿ ಅಂದಾಗ ಫಸ್ಟ್ ತುಂಬ ನಗಾಡ್ತಿದ್ದೆ, ಯಾವ ಆ್ಯಂಗಲಲ್ಲಿ ನಾನು ನಿಮಗೆ ದನ ಥರ ಕಾಣ್ತೀನಿ ಅಂತ. ಬಟ್ ನಂಗೆ ಅರ್ಥ ಆಗಿದೆ. ಸೊ ಹಿಂಡಿ ಅಂದರೆ ಗೊತ್ತಾಗುತ್ತೆ, ಓಕೆ ಅದು ಶೇಂಗಾ ಹಿಂಡಿ ಬಂದಿದೆ. ಸೊ ಅದ್ರ ಉಂಡೆ ಎಲ್ಲ ಮಾಡಿಬಿಟ್ಟು ಇಮಿಡಿಯೇಟಾಗಿ ಅದನ್ನ ಪ್ಯಾಕ್ ಮಾಡಿ ಡ್ರೈವರ್ ಹತ್ರ ಎಲ್ಲ ಕೊಟ್ಟು ಕಳಿಸಿದ್ವಿ. ಅದೆಲ್ಲ ಇಷ್ಟು ಟೈಮ್ ಅಂತ ಇತ್ತು, ಅಷ್ಟರೊಳಗೆ ಹೋಗಬೇಕಿತ್ತು. ಅದು ಅವರು ತಿನ್ನೋದು ಎಲ್ಲ ಏನಾಯಿತು, ಅವ್ರು ಬಂದು ಕ್ಯಾಮ್ರಾ ಹತ್ರ ನಂಗೆ ಇಷ್ಟ ಆಯಿತು ಹೇಳಿದ್ದೆಲ್ಲ ತೋರಿಸಿಲ್ಲ. ನೆಕ್ಸ್ಟ್ ಡೇ ಧ್ರುವಂತ್ ಅವ್ರ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಲ್ಲಮ್ಮಗೆ, ಅದೇ ಅವರು ಉತ್ತಮಕ್ಕೆ ಫಸ್ಟ್ ಸೂರಜ್ನ ಚೂಸ್ ಮಾಡಿ ಏನೋ ಆಯ್ತಲ್ಲ, ಅವಾಗ ಮಲ್ಲಮ್ಮನಿಂದ ನಾನು ಇದು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಧ್ರುವಂತ್ ಹೇಳಿದ್ರಲ್ಲ. ಆಗ ಒಂದು ಕಾರ್ನರಲ್ಲಿ ಕೂತ್ಕೊಂಡು ಅಳ್ತಾ ಇರೋದು ಮಲ್ಲಮ್ಮ. ಅದು ನಮಗೆ ಗೊತ್ತಿಲ್ಲ, ಲೈವ್ ನಾವು ನೋಡಿರಲಿಲ್ಲ, ಅವತ್ತು ಊರಲ್ಲಿದ್ದೆ ನಾನು. ಅವ್ರು ಅಳೋದು ಒಂದು ಸ್ವಲ್ಪ ಎಲ್ಲ ಕಡೆ ಓಡಾಡ್ತಾಯಿತ್ತು. ಸೊ ಐ ಗೆಟ್ ಎ ಕಾಲ್ ಫ್ರಮ್ ಹರ್ ಸನ್, ಆಯಿತಾ. ಫೋನ್ ಮಾಡಿಬಿಟ್ಟು, ಮೇಡಮ್ ನೋಡಿ ಅಮ್ಮ ನಾವು ಊಟ ಕಳಿಸಿಲ್ಲ ಅಂತ ಅಳ್ತಿದ್ದಾರೆ ಅಂತ. ಸೊ ನನಗೆ ಉತ್ತರ ಇಲ್ಲ, ಹೌದೇನೋ ಅಂತ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ನೇನೋ, ಅವ್ರ ಮನೆಯಿಂದ ಮಾಡಿಸಿ ತರಿಸ್ಬೇಕಿತ್ತೇನೋ. ಅಲ್ಲ, ಯಾವ ವಿಷಯಕ್ಕೂ ಅವ್ರ ಮನೇಲಿ ಯಾವುದಕ್ಕೂ ಇಂಟರ್ಫಿಯರ್ ಆಗಿಲ್ಲ, ಮಾಡಿದ್ದೆಲ್ಲ ನಾವೇ. ಸೊ ಈ ವಿಚಾರದಲ್ಲೂ ನಾನು ಹಾಗೆ ಅಂದ್ಕೊಂಡೆ. ಐ ಟುಕ್ ದ ಕ್ಲೀನಿಯನ್ಸ್, ಓಕೆ ಇಲ್ಲಿ ತನಕ ಅವ್ರು ಫಸ್ಟೇ ನಾವು ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಕೇಳಿದಾಗ ಏನೇ ಇದ್ದರೂ ಎಲ್ಲ ನಾವು ಮಾಡೋದು, ಇದರಲ್ಲಿ ಫೋರ್ಸ್ ಇಲ್ಲ ನಿಮ್ಮದು ಅಂದಾಗ ಹ್ಞೂ ಅಂತ ಒಪ್ಕೊಂಡಿದ್ರು ಅವರು. ಅದಾದಮೇಲೆ ನಾವು ಮೂವ್ ಮಾಡಿದ್ದು. ಬಟ್ ಎಲ್ಲೋ ಅವ್ರ ಸೆಂಟಿಮೆಂಟಿಗೆ ಹರ್ಟ್ ಮಾಡಿದ್ನೇನೋ ಅಂತ ನಂಗೆ ತುಂಬ ಗಿಲ್ಟ್ ಕಾಡ್ತು ಅವತ್ತು, ತುಂಬ ಬೇಜಾರಾಯಿತು. ನೆಕ್ಸ್ಟ್ ಡೇ ನಾವು ಎಪಿಸೋಡ್ ನೋಡಿದಾಗ ಗೊತ್ತಾಯಿತು ಮಲ್ಲಮ್ಮ ವಾಸ್ ಹ್ಯಾಪಿ ವಿತ್ ದ ಫುಡ್. ಅವ್ರು ಹತ್ತಿದ್ದು ಧ್ರುವಂತ್ ಅವ್ರ ರೀಸನ್ಗೆ ಅಂತ. ದೆನ್ ಐ ಕಾಲ್ಡ್ ಹಸನ್ ಆ್ಯಂಡ್ ಟೋಲ್ಡ್, ಇಲ್ಲಪ್ಪ ಅದಕ್ಕಲ್ಲ, ಸೊ ಪೀಸ್. ಆಮೇಲೆ ಆ ಥರ ನೀವು ಹೋಗಂಗಿರ್ತಿದ್ರೆ ಪ್ರಾಬ್ಲಿ ನಾನು ಕಳಿಸ್ತಿದ್ದೆ, ನೀವು ಹೋಗಂಗಿಲ್ಲ ಆಗಿದ್ದಕ್ಕೆ ನಾನು ಮ್ಯಾನೇಜ್ ಇಷ್ಟು ಮಾಡಿದ್ದೀವಲ್ಲ, ಇನ್ನು ಮುಂದೆನೂ ನಾವು ಮಾಡ್ಕೊಳ್ತೀವಿ, ನೀವು ನಮ್ಗೆ ಹಿಂಗೆ ಇಷ್ಟೇ ಸಪೋರ್ಟ್ ಕೊಟ್ಟರೆ ಸಾಕು, ಹೆಂಗೋ ನಡ್ಸ್ಕೊಂಡು ಹೋಗ್ತೀವಿ, ಆಮೇಲೆ ನೋಡೋಣ ಅಂತ ಹೇಳಿ ಅದನ್ನು ಮುಗಿಸಿದ್ವಿ. ಸೊ ಅದೊಂದು ಇನ್ಸಿಡೆಂಟ್ ಸ್ವಲ್ಪ ಇದಾಯಿತು. ಆ್ಯಂಡ್ ಕೆಲವು ಜನಗಳು, ಎಲ್ಲರೂ ಅಲ್ಲ ಕೆಲವರು, ಮಲ್ಲಮ್ಮಂಗೆ ದಿನಕ್ಕೆ ಎಷ್ಟು 30,000 ಅಂತೆ ದಿನಕ್ಕೆ, ಆಯಿತಾ. 30,000 ಅಂದರೆ ಇಮ್ಯಾಜಿನ್. ಅದನ್ನು ಮೇಡಮ್ ತಗೊಳ್ತಾರಂತೆ, ಮನು ಸರ್ ತಗೊಳ್ತಾರಂತೆ. ದೇವ್ರ ದಯೆಯಿಂದ ಲಕ್ಷ್ಮೀ ಕೃಪೆ ನಮಗೆ ಚೆನ್ನಾಗಿದೆ. ಖುಷಿ ಪಡಿ, ಇಮ್ಯಾಜಿನ್ ಆದರೂ ಮಾಡ್ಕೋಬೋದಲ್ಲ ದಿನಕ್ಕೆ 30,000. ಅಲ್ಲ, ಲಕ್ಷ್ಮೀ ಕೃಪೆ ನಮ್ಮ ಮೇಲೆ ಚೆನ್ನಾಗಿ ಇಟ್ಟಿದ್ದಾಳೆ, ತಾಯಿ ಇದ್ದಾಳೆ. ಸೊ ನಮ್ಮ ದುಡಿಮೆ ನಮಗೆ ಸಾಕು. ಮಲ್ಲಮ್ಮ ಅವರಿಗೆ ನಾನು ಹಂಗಿರ್ತಿದ್ರೆ ಅವ್ರ ಅಕೌಂಟೇ ಓಪನ್ ಮಾಡ್ತಿರ್ಲಿಲ್ಲ ಅಲ್ವಾ. ಅವ್ರನ್ನ ಕಳ್ಸೋ ಮುಂಚೆ ಅವ್ರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದ್ರ ನಂಬರ್ನೇ ನಾವು ಬಿಗ್ ಬಾಸ್ ಟೀಮಿಗೆ ಕೊಟ್ಟು ಅವ್ರು ಹಾಕಿದಾರ ಇಲ್ವೋ ಅನ್ನೋದು ನಾನು ನೋಡೋಕ್ಕೆ ಹೋಗಿಲ್ಲ. ಬಿಕಾಸ್ ಮಲ್ಲಮ್ಮ ಬಂದಮೇಲೆ ನಾವು ಹೋಗಿ ನೋಡಬೇಕು ಅವ್ರ ಪ್ರೆಸೆನ್ಸಲ್ಲಿ ಅಂತ ಹೇಳ್ಬಿಟ್ಟು. ಸೊ ಮಾತಾಡೋಕ್ಕೆ ಏನಾಗಬೇಕು ಜನಗಳಿಗೆ, ಮಾತಾಡಲಿ. ಅದು ಇವಾಗಂತೂ ಸೋಷಿಯಲ್ ಮೀಡಿಯಾ ಬಂದಮೇಲೆ ವಿ ಕಾಂಟ್ ಡು ಎನಿಥಿಂಗ್. ವೆರಿ ಟ್ರೂ. ಅದು ಹೇಳ್ತಾರೆ, ಇದು ಹೇಳ್ತಾರೆ. ಸೊ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ ಹೆಂಗೆ ಏನು ಅಂತ. ಅದೇ ನಡೀತಾ ಇದೆ, ಇನ್ನೇನು ಅನ್ನೋದು ನೋಡ್ಬೇಕು. ಬಿಕಾಸ್ ಮಲ್ಲಮ್ಮನ ನಾವು ಒಂದು ತುಂಬ ಎತ್ತರ ಅಥವಾ ಅವ್ರು ಹೋದ್ರು, ನಾವು ಹಿಂದೆ ಸಪೋರ್ಟ್ ಮಾಡ್ಕೊಂಡು ಸೊ ಈಗ ಅಲ್ಲಿದ್ದಾರೆ, ಅಲ್ಲಿಂದ ಶಿ ಕಾಂಟ್ ಕಮ್ ಬ್ಯಾಕ್, ಅವ್ರು ಕಮ್ ಡೌನ್, ಇನ್ನೂ ಮುಂದೆ ಹೋಗಬೇಕು. ಸೊ ನಾನು ಮನೋಜ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ, ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ನಮ್ಮದು. ಈಗ ನಾವು ತುಂಬ ಮೆಚುರಿಟಿ ತೋರಿಸ್ಬೇಕಾಗತ್ತೆ, ತುಂಬ ಯೋಚನೆ ಮಾಡಬೇಕು. ಅದೇ ನಮಗೀಗ ನಾರ್ಮಲ್ ಆಡಿಯನ್ಸಿಗೆ ಕ್ವಶನ್ ಇರುತ್ತೆ, ಮಲ್ಲಮ್ಮ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ರು, ಬಟ್ ಇವಾಗ ಬಿಗ್ ಬಾಸ್ ಮುಗಿಸಿ ಬಂದಮೇಲೆ ಅವ್ರ ಮನಸ್ಥಿತಿ, ಅವ್ರು ರೆಡಿ ಇದ್ದಾರೆ ಕೆಲಸ ಮಾಡೋದಕ್ಕೆ, ಶೀ ಇಸ್ ರೆಡಿ. ಯಾಕಂದ್ರೆ ಅಷ್ಟು ಮುಗ್ದತೆ, ಅವ್ರು ರೆಡಿನೇ ಇದ್ದಾರೆ, ನಾನು ಮಾಡ್ತೀನಿ ಅಂತಲೇ ಅವ್ರು ರೆಡಿ ಆಗಿಬಿಡ್ತಾರೆ.
ಹಂಗೆ ಇದ್ದಾರೆ ಅವರು. ಬಟ್ ಈಗ ನೀವು ಹೇಗೆ ಡಿಸಿಷನ್ ತಗೊಳ್ಬೇಕು ಅಂತ ಪ್ಲಾನ್ ಏನಂದರೆ ಅವ್ರು ಮಾಡ್ತೀರಾ? ಬಂದ ತಕ್ಷಣ ನಮ್ಮ ಮನೆಗೆ ಬಂದ್ರ ಅವ್ರು ಬರೋದು ನಮಗೆ ಲಾಸ್ಟ್ ಮಿನಿಟಿಗೆ ಗೊತ್ತಾಗಿದ್ದು. ನಾವೆಲ್ಲ ಮೂವಿಯಲ್ಲಿದ್ವಿ, ನಮ್ಮ ಟೀಮ್ ಫುಲ್ ಮೂವಿಲಿತ್ತು. ಸೊ ಅಲ್ಲಿಂದ ಓಡ್ ಬಂದುಬಿಟ್ಟು ಕೇಕು ಅದೆಲ್ಲ ತಂದು, ಅನುಷಾ ಕೇಕ್ ತೊಗೊಂಡು ಬಂದರು, ಮನೋಜ್ ಬೊಕ್ಕೆ ತಂದರು. ಆ್ಯಂಡ್ ಮನೇಲಿ ಅದು ಇದು ಅಡುಗೆ ಎಲ್ಲ ಮಾಡಿಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ನಾವು ಒಂದು ವೆಲ್ಕಮ್ ಮಾಡಿ ಒಂದು ಸಣ್ಣ ಬ್ಲಾಗ್ ಮಾಡಿ ಹಾಕಿದ್ದೀವಿ. ಸೊ ಶಿ ವಾಸ್ ವೆರಿ ಹ್ಯಾಪಿ. ಅದಾದಮೇಲೆ ನಾನು ಅವ್ರನ್ನ ನಮ್ಮ ಬುಟಿಕಿಗೆ ಕರ್ಕೊಂಡು ಹೋದೆ. ಬುಟಿಕ್ ಒಳಗೆ ಬಂದು ಅವ್ರ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದು ಅಲ್ಲಿ ಒಂದು ಸ್ವಲ್ಪ ಬಟ್ಟೆ ರಾಶಿಗಳಿರುತ್ತೆ, ಅಲ್ಲಿ ಹೋಗಿ ಮಾಡಿಸ್ತಾ ಕೂತಿದ್ದಾರೆ. ನಾನು ಬಂದೆ, ಎಲ್ಲ ಹೋಗಿದ್ದೆ ಒಳಗೆ. ಬಿಗ್ ಬಾಸ್ ಎಲಿಮಿನೇಟ್ ಆದ್ಮೇಲೆ ಬಂದ ತಕ್ಷಣ ನೆಕ್ಸ್ಟ್ ಡೇ ಶಿ ಸಿಟ್ಟಿಂಗ್ ಆ್ಯಂಡ್ ಫೋಲ್ಡಿಂಗ್ ಆಯಿತಾ. ನಾನು ಮಲ್ಲಮ್ಮ ಎಲ್ಲಿ ಮನು ಅಂದರೆ ಅಲ್ಲಿ ನೋಡಿ ಅಂತ ತೋರಿಸಿದ್ರು. ಅಲ್ಲಿ ನೋಡಿದ್ರೆ ಮಾಡಿಸಿ, ಎದ್ದು ಬನ್ನಿ ನೀವು, ಇದೆಲ್ಲ ಅಲ್ಲ, ಇವಾಗ ನಿಮ್ಮ ಬ್ಲಾಗ್ ಮಾಡೋಣ. ಸದ್ಯಕ್ಕೆ ಮಲ್ಲಮ್ಮನ ಜಾಗಕ್ಕೆ ಇವಾಗ ಲಕ್ಷ್ಮಮ್ಮ ಅಂತ ಒಬ್ರನ್ನ ಇಟ್ಕೊಂಡಿದ್ದೀವಿ, ಅವ್ರು ಮಾಡ್ತಾಯಿದ್ದಾರೆ. ಸೊ ನೀವು ಫಸ್ಟ್ ನೋಡ್ಕೊಳ್ಳೋಣ ಏನೇನಿದೆ, ಯು ನೆವರ್ ನೋ ನಾಳೆ ಏನೇನು. ಇಲ್ರಿ ನಾವು ಬಂದಾರಿ ಮರಿಬಾರ್ದು, ನನ್ನ ನೀವು ತೆಗಿಬಾರ್ದು ಕೆಲಸದಿಂದ, ನಾನೇ ಟೀ ತರೋದು ಅಂತ. ನಾನು ಹೆಂಗೆ ಮಲ್ಲಮ್ಮನ ಟೀ ತರಕ್ಕೆ ಕಳಿಸ್ಲಿ, ಅದು ರೋಡ್ ಆ ಕಡೆ ಹೋಗಬೇಕು. ಮೊನ್ನೆ ಏನಾಯ್ತಂದರೆ ಬುಟಿಕ್ ಮುಂದೆ ನಿಂತಿದ್ರು, ಒಂದು 50-60 ಜನ ಮುತ್ತಾಕೊಬಿಟ್ರು. ಅವ್ರನ್ನ ತುಂಬ ಕಷ್ಟಪಟ್ಟು ಒಳಗಡೆ ಕರ್ಕೊಂಡು ಬಂದಿದ್ದಾಯಿತು. ಆಮೇಲೆ ಕಾಫಿ ಕುಡಿಯೋಕ್ಕೆ ಕರ್ಕೊಂಡು ಹೋಗೋರು, ಕಾಫಿ ಕೊಡಿಸೋರು. ನನ್ನೂ ಎಷ್ಟೋ ಜನ ಮಾತಾಡಿಸ್ತಾ ಇದ್ದಾರೆ ಇವಾಗ, ನಿಮ್ಮಲ್ಲ ಅವ್ರು ಮೇಡಮಲ್ಲ ಅಂತ. ಹೌದೌದು ಅಂತ. ಸೊ ದಟ್ ವೇ ಶಿ ಇಸ್ ಕ್ವೈಟ್ ಫೇಮಸ್. ವಾವ್, ವೆರಿ ನೈಸ್. ಅಂದರೆ ಬಿಗ್ ಬಾಸ್ ಇಷ್ಟು ಸೀಸನಲ್ಲಿ ಇದಾಗಿರಲಿಲ್ಲ. ಯಾರನ್ನು ಕೂಡ ಮನೆಗೆ ಕಳಿಸೋವಾಗ ಇಷ್ಟು ಗ್ರ್ಯಾಂಡಾಗಿ ಕಳಿಸೋದಂತೂ ನಾವಂತೂ ನೋಡಿರಲ್ಲ. ಬಟ್ ಮಲ್ಲಮ್ಮನ್ಗೆ ಅಲ್ಲೂ ಸ್ಪೆಷಲ್ ಅಪಿಯರೆನ್ಸ್, ಎಷ್ಟು ಖುಷಿ ಅಲ್ವಾ ಅದು. ಅವ್ರು ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಆ್ಯಂಡ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಲೀವೇ ಮಾಡಲ್ಲ. ಒಂದ್ಸಲ ಮಲ್ಲಮ್ಮ ಯು ಆರ್ ಸೇಫ್ ಅಂದಾಗ ಫುಲ್ ಖುಷಿ. ಹೌದು, ಅದು ಮಾತ್ರ ಪಾಪ ಅನಿಸ್ತು ನನಗೆ. ಬಟ್ ಪಕ್ಕದಲ್ಲಿ ಕೂತಿರೋರ ಮುಖ, ಅಯ್ಯೋ ಪಾಪ ಮಲ್ಲಮ್ಮ, ನಾವು ಏನು ಮಾಡೋಣ, ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಮಲ್ಲಮ್ಮ ಯು ಆರ್ ಸೇಫ್ ಅಂದ ತಕ್ಷಣ ನೆಗ್ದು ಬಿಟ್ರು ಅವರು. ಪಾಪ ಆ್ಯಕ್ಚುಲಿ ಅವರು ಗೊತ್ತಾಗಲ್ಲ. ಬಟ್ ಆ ಥರ ಒಂದು ಕಳಿಸಿದ್ದಲ್ಲ ಭಾಳ, ಅಂದರೆ ನಮಗೆ ಬಿಗ್ ಬಾಸ್ ಮೇಲಿರೋ ಆ ಟೀಮ್ ಮೇಲಿರೋ ರೆಸ್ಪೆಕ್ಟು. ಬಿಕಾಸ್ ಐ ಆಮ್ ವರ್ಕಿಂಗ್ ವಿತ್ ದೆಮ್ ಫ್ರಮ್ ಆಲ್ಮೋಸ್ಟ್ 2-3 ಮಂತ್ಸಿಂದ ಒಡನಾಟ ಇದೆಲ್ಲ ನಮ್ಮದು. ಅದು ರೆಸ್ಪೆಕ್ಟು ಆ ಲೆವೆಲಿಗೆ ಹೋಗ್ಬಿಡ್ತು. ಅಷ್ಟು ಚೆಂದ ಮಾಡಿ ಅವ್ರನ್ನ ಕಳಿಸಿದ ರೀತಿ, ಬಿಗ್ ಬಾಸ್ ಅವ್ರು ಮಾತಾಡಿದ ರೀತಿ ವೆರಿ ನೈಸ್. ಎಸ್, ನಿಮಗೂ ಕೂಡ ಗಾದೆ ಒಗಟುಗಳನ್ನೆಲ್ಲ ಕೇಳ್ತಿದ್ರ ಮಲ್ಲಮ್ಮ? ಏನೆಲ್ಲ, ಯಾವ್ದಾದ್ರು ನೆನಪಿದ್ಯಾ? ಅಲ್ಲಿ ಕೇಳಿದಾರಲ್ಲ ಅದೆಲ್ಲ ನಂಗೆ ಕೇಳಿದ್ದಾರೆ. ಓಕೆ, ಒಂದಕ್ಕೂ ನಾನು ಉತ್ತರ ಹೇಳಿಲ್ಲ. ಬಿಗ್ ಬಾಸ್ಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂತ ಇನ್ನು ನಾವೆಲ್ಲ ತುಂಬ ಯೋಚನೆ ಮಾಡಿ, ಹಂಗೆ ಅವ್ರ ಪಾಡ್ಕಾಸ್ಟಲ್ಲಿ ರಾಜೇಶ್ ಅವ್ರು ಉತ್ತರ ಕೊಟ್ಟರು. ಓಕೆ ಓಕೆ, ದಟ್ ವೇ ರಾಜೇಶ್ ಸ್ಮಾರ್ಟ್ ಅವರು ಉತ್ತರ ಕೊಟ್ಟರು. ನಾನು ಮನು ಯಾವತ್ತೂ ಕೊಟ್ಟಿಲ್ಲ. ನಾವು ಹೆಂಗೆ ಅಂದರೆ ಅದನ್ನ ಅಲ್ಲಿ ಕೇಳ್ತೀವಲ್ಲ, ಕಮೆಂಟ್ಸಲ್ಲಿ ಉತ್ತರ ಬಂದಿರುತ್ತಲ್ಲ, ಅದನ್ನ ಹೇಳೋದು ಮಲಮ ಇದಲ್ಲ ಅಂತ. ಹ್ಞೂ ರೀ, ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು ಅಂತ. ನಾವಲ್ಲಿ ಮಾಡಿರೋದು ಈ ಬುದ್ಧಿ ಅವ್ರಿಗೆ ಗೊತ್ತಿಲ್ಲ, ಈಗ ಗೊತ್ತಾಗುತ್ತೆ ನೋಡಿ, ಅವ್ರು ಹೇಳ್ತಾರೆ. ಬಟ್ ಒಂದು ಪರ್ಸನ್ಗೆ ಸಕ್ಸಸ್ ಅನ್ನೋ ಐಡಿಯಾನೇ ಇರೋದಿಲ್ಲ. ಸಕ್ಸಸ್ ಹೇಗೆ ತಗೋಬೇಕು, ಅಥವಾ ಇದೀಗ ಎಷ್ಟೇ ಅಂದರೂ ಮಲ್ಲಮ್ಮನಿಗೆ ಸಡನ್ ಬಂದಿರುವಂಥ ಸಕ್ಸಸ್, ಯಾಕಂದರೆ ತುಂಬ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಬಂದಿರೋದಲ್ಲ, ಅವರಿಗೆ ಹೆಂಗೆ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಈಗ ನೀವೇ ಹೇಳಿದ್ರಿ ಬಂದುಬಿಟ್ಟು ಬಟ್ಟೆ ಮಾಡಿಸ್ತಿದ್ದಾರೆ ಅಂತ. ಬಟ್ ಅವ್ರನ್ನ ಹೇಗೀಗ ನೀವು ರೆಡಿ ಮಾಡ್ತೀರಾ ಅಂತ. ಯಾಕಂದರೆ ಆಡಿಯನ್ಸ್ ಜೊತೆ ಹೋಗೋವಾಗ ಈಗ ಇದೆ ಅಂತ ಹೇಳಿದಾಗ ಖುಷಿಯಾಗಿರ್ತೀವಿ, ಒಂದು ಟೈಮಲ್ಲಿ ಇಲ್ಲ ಅಂತಲೂ ಆಗುತ್ತೆ ಫ್ಯೂಚರಲ್ಲಿ. ಯಾಕಂದರೆ ಮರ್ತು ಬಿಡ್ತಾರೆ ಜನ ಬೇಗ. ಈ ಸಕ್ಸಸ್ನ ಹ್ಯಾಂಡಲ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಹೇಗೆ ಅವ್ರನ್ನ ರೆಡಿ ಮಾಡಬೇಕು ಅಂತಿದ್ದೀರಾ? ಯಾಕಂದರೆ ನಾವು ಮಾಡಿದ್ದೀವಿ ಅವ್ರನ್ನ. ಅವ್ರಿಗೆ ಏನು ಹೇಳಿದ್ದೀನಿ ನಾನಂದರೆ, ನಿಮ್ಮ ಜೊತೆ ಕಡೆ ತನಕ ಇರೋದು ನಿಮ್ಮ ಫ್ಯಾಮಿಲಿ, ನಾನು ಮನು ಅಷ್ಟೇ. ಇದೆಲ್ಲ ಬರುತ್ತೆ ಹೋಗುತ್ತೆ. ನಿಮಗೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಇದು ಇವತ್ತು ಇಲ್ಲಿದ್ದವ್ರು ನಾಳೆ ಸೀರಿಯಲ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ನಿಮ್ಮ ಏಜ್ ಇರೋ ತನಕ ಮಾಡ್ತೀರಾ, ಅಥವಾ ಅವ್ರು ಕರೆಯೋ ತನಕ ಮಾಡ್ತೀರಾ, ಅಥವಾ ಜನ ನೆನ್ಪಿಟ್ಕೊಳ್ಳೋ ತನಕ ಮಾಡ್ತೀರಾ. ಹೋದ ವರ್ಷದ ಬಿಗ್ ಬಾಸಲ್ಲಿ ಅಷ್ಟೆಲ್ಲ ಫೇಮಸ್ ಆದವ್ರು ಇವತ್ತು ಎಲ್ಲಿ ಹಾರ್ಡ್ಲಿ ವಿ ಟಾಕ್ ಅಬೌಟ್ ದೆಮ್, ರೈಟ್? ಅವ್ರು ನಾವು ಸೀರಿಯಲ್ಸಲ್ಲಿ ನೋಡ್ತೀವಿ ಬಿಟ್ಟರೆ ವಿ ಹಾರ್ಡ್ಲಿ ಟಾಕ್ ಅಬೌಟ್ ದೆಮ್. ಸೊ ನಿಮ್ಮನ್ನು ಮರೀತಾರೆ. ಇನ್ನೊಂದು ಮಲ್ಲಮ್ಮ ಬರ್ಬೋದು, ಅವ್ರ ಕಡೆ ಜನ ಹೋಗ್ಬೋದು. ಸೊ ಅದನ್ನು ತಲೆಗೆ ಹಚ್ಕೋಬೇಡಿ. ಇವತ್ತಿಗಾಗಿ ಬದುಕಿ, ಈ ಮೂಮೆಂಟ್ ಎಂಜಾಯ್ ಮಾಡಿ. ಇವತ್ತು ನಿಮ್ಮನ್ನೆಲ್ಲ ಪ್ರೀತಿ ಮಾಡ್ತಿದ್ದಾರಲ್ಲ, ಎಂಜಾಯ್ ಮಾಡೋಣ. ಏನೂ ಆಗಿಲ್ವಾ, ಐ ಆಮ್ ದೇರ್ ಫಾರ್ ಯು, ಐ ಆಮ್ ಯೋರ್ ಶೀಲ್ಡ್, ಐ ವಿಲ್ ಟೇಕ್ ಕೇರ್ ಆಫ್ ಯು. ನಾನಿದ್ದೀನಿ, ಮನೋಜ್ ಇದ್ದಾರೆ, ನಾವಿಬ್ಬರು ಹಿಂಗಿದ್ದೀವಿ, ಮಧ್ಯದಲ್ಲಿ ಮಲ್ಲಮ್ಮ ಇದೆ. ಸೊ ನಾವು ಅದನ್ನು ನೋಡ್ಕೊಳ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗೂ ಇದೆ, ಮನಗೂ ಇದೆ. ಆ್ಯಂಡ್ ನನ್ನ ಮನೆ ಬಾಗಿಲು ಯಾವತ್ತೂ ತೆಗೆದಿರುತ್ತೆ ಮಲ್ಲಮ್ಮಂಗೆ. ಶಿ ಕ್ಯಾನ್, ಎಷ್ಟೇ ಏಜ್ ಅದು, ಶಿ ಕ್ಯಾನ್ ಕಮ್ ಸ್ಟೇ. ಏನೂ ಮಾಡಿಲ್ಲ ಅಂದ್ರೂ ಐ
ಐ ವಿಲ್ ಟೇಕ್ ಕೇರ್ ಆಫ್ ಅ ಬಿಕಾಸ್ ಅವರಿಂದ ನಾನು ಸುದೀಪ್ ಸರ್ನ ನೋಡಿದ್ದೀನಿ ಆ್ಯಂಡ್ ಬೇಸಿಕಲಿ ಐ ಲೈಕ್ ಹರ್ ಎಸ್, ಯಾಕಂದ್ರೆ ಅಷ್ಟು ಪ್ಯೂರ್ ಹಾರ್ಟೆಡ್ ಪರ್ಸನ್ ನಮ್ಮ ಲೈಫಲ್ಲಿ ಬರ್ತಾರೆ ಅಂದರೆ ಅದೂ ಒಂದು ಗ್ರೇಟ್ನೆಸ್ ಅಲ್ವಾ. ಆ್ಯಂಡ್ ಮನು ಕೂಡ ಹೇಳ್ತಾ ಇರ್ತಾರೆ, ನಾನು ನೆಕ್ಸ್ಟ್ ಮನೆ ಎಲ್ಲ ಮಾಡ್ಕೊಂಡಾಗ, ಈಗಂದರೆ ಅವರು 1 ಬೆಡ್ರೂಮಲ್ಲಿ ಇದ್ದಾರಲ್ಲ, ನೆಕ್ಸ್ಟ್ ನಾನು 2 ಬೆಡ್ರೂಮ್ ಮನೆ ಎಲ್ಲ ಮಾಡಿದ್ರೆ ಆಗ ಮಲ್ಲಮ್ಮನ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಅಂತ ಅವರು ಹೇಳ್ತಾರೆ. ಸೊ ನಮ್ಮ ಮನೆಯೂ ಇದೆ ಹಾಗೆ, ಮಲ್ಲಮ್ಮಂಗೆ ಊರಲ್ಲಿ ಅವ್ರದ್ದೇ ಸ್ವಂತ ಮನೆಯೂ ಇದೆ, ಇಲ್ಲೊಂದು ನಾರ್ಮಲ್ ಶೆಡ್ ಇದೆ. ಸೊ ಶಿ ಈಸ್ ಸೆಕ್ಯೂರ್ಡ್. ಅವ್ರಿಗೆ ಇವಾಗ ಬಿಗ್ ಬಾಸ್ ಕಡೆಯಿಂದ ಬರೋ ಹಣನೂ ಅಷ್ಟೇ ನಾವು ಅಂದ್ಕೊಂಡಿರೋದು ಒಂದು ಸ್ವಲ್ಪ ಅವ್ರ ಸಾಲ ಇದೆ, ಅದನ್ನು ತೀರಿಸ್ಬೇಕು ಅಂತಿದ್ದಾರೆ. ಜೊತೆಗೆ ಒಂದು ಸ್ವಲ್ಪ ಫಿಕ್ಸೆಡ್ ಅಂತ ಮಾಡಿಸ್ಕೊಂಡು ಅವರ ಕೈಯಲ್ಲಿ ದುಡ್ಡಿರಬೇಕು, ಯಾರ ಮೇಲೂ ಅವ್ರ ಡಿಪೆಂಡೆನ್ಸಿ ಇರಬಾರ್ದು. ಇಲ್ಲದೇ ಇರೋ ಕಾಲದಲ್ಲಿ ನಾನಂತೂ ಇದ್ದೀನಿ, ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ. ಹೊರಗಡೆ ಬಂದ ತಕ್ಷಣ ಮಲ್ಲಮ್ಮ ರಿಯಾಕ್ಷನ್ ಏನಿತ್ತು, ಏನು ಹೇಳಿದ್ರು, ಅಥವಾ ನೀವು ಏನು ಕೇಳಿದ್ರಿ, ಯಾಕೆ ಮಲ್ಲಮ್ಮ ಹಿಂಗೆ, ಏನೆಲ್ಲ ಒಳಗಡೆ ಹೇಗಿತ್ತು ಅಂತ ಯಾವ ಪ್ರಶ್ನೆಗಳನ್ನು ಮೇನ್ ಆಗಿ ಕೇಳಿದ್ರಿ? ಹಿಂಗೆ ಯಾಕೆ? ನಾವು ಫಸ್ಟ್ ಕೇಳಿದ್ದು, ಆಹಾ ಮಲ್ಲಮ್ಮ ಇಷ್ಟು ವರ್ಷದಿಂದ ಮನೋಸರಿಗೆ ಒಂದು ಮುತ್ತು ಕೊಟ್ಟಿಲ್ಲ, ಧ್ರುವಂತಿ ಕೊಟ್ಬಿಟ್ರಲ್ಲ ಅಂತ ಹೇಳಿದೆ. ದಟ್ ವಾಸ್ ಮೈ ಫಸ್ಟ್ ಕ್ವಶನ್ ಟು ಹರ್, ಬಿಕಾಸ್ ನಂಗೆ ಅದು ಸಖತ್ತು ಇತ್ತು ಆಯಿತಾ, ಮನಸ್ಸಲ್ಲಿ ಉರಿತಾ ಇತ್ತು ನನಗೆ. ಮನು ಅಷ್ಟು ಮಾಡಿದ್ದಾರೆ, ಸೋ ಕ್ಲೋಸ್ ಟು ಹರ್, ಒಂದಿನ ಮನುಗೆ ಕೊಟ್ಟಿಲ್ಲ, ಇದು ಏನಲ್ಲಿ ಮುತ್ತು ಕೊಟ್ಟು ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು. ಅಲ್ಲಿ ಅವರು ಮನೋಜನೇ ನೋಡಿರ್ತಾರೆ ಧ್ರುವಂತಲ್ಲಿ ಅನ್ನೋದು. ಅಷ್ಟು ಅಂದರೆ ಅವರು ಈಗ ಇವರು ಧ್ರುವಂತ ಪ್ರೀತಿ ತೋರಿಸುವಾಗಲೂ ಅಷ್ಟೇ ಆ ಪ್ಯೂರಿಟಿನೇ ತೋರಿಸಿದಾರಲ್ಲ, ಇವರು ತುಂಬ ಒಪ್ಕೊಂಡ್ರು, ಅದನ್ನು ನಂಬಿಡ್ತಾರೆ, ಅವ್ರೇನು ಜಡ್ಜ್ ಮಾಡಕ್ಕೆ ಹೋಗಿ. ಧ್ರುವಂತ್ ಮಲ್ಲಮ್ಮನ ಕಡೆ ತೋರಿಸಿರೋ ಪ್ರೀತಿ ಜೆನ್ಯೂನ್ ಆಗಿ ಕಾಣ್ತಾ ಇತ್ತು. ಬಟ್ ಈಗ ಅವರು ರಕ್ಷಿತಾಗ ಹಂಗೆ ಮಾಡುವಾಗ ನಮ್ಗೊಂದು ಪ್ರಶ್ನೆ ಬರುತ್ತೆ ಬಿಟ್ಟರೆ, ಅಲ್ಲಿ ತನಕ ನಂಗೆ ಯಾವತ್ತೂ ಆ ಡೌಟ್ ಇರಲಿಲ್ಲ. ಒಂದೊಂದ್ಸಲ ತಲೆಯಲ್ಲಿ ಬರೋದು ಇದು ನಿಜನಾ ಫೇಕ್ ಅಂತ ಬರೋದು, ಬಟ್ ತುಂಬ ನಾವು ನಂಬ್ತಿರೋದು ಹಿಸ್ ಗುಡ್ ಸೋಲ್ ಆ್ಯಂಡ್ ಹಿ ರಿಯಲಿ ಲೈಕ್ಸ್ ಸರ್ ಅಂತ ನಾನು ನಂಬಿರೋದು. ಬಾಕಿ ನೋಡೋಣ, ಹೊರಗೆ ಬಂದಮೇಲೆ ಗೊತ್ತಾಗುತ್ತೆ. ಮೀಟ್ ಮಾಡ್ಬೇಕಂತ ಬರ್ತಾರೋ ಇಲ್ವೋ, ಮಲ್ಲಮ್ಮನ ಕಾಂಟ್ಯಾಕ್ಟ್ ಮಾಡ್ತಾರೋ ಇಲ್ವೋ, ಆಗ ನಮ್ಗೆ ಅರ್ಥ ಆಗುತ್ತೆ ಯಾವುದು ಜೆನ್ವಿನ್ ಅಂತ. ಅವಾಗ ಅದ್ರ ಮೇಲೆ ಒಂದು ಮಾಡೋಣ. ಯಾ, ಅಬ್ಸಲ್ಯೂಟ್ಲಿ ವೇಟಿಂಗ್ ನಾವು ಅದಕ್ಕೆ. ಯಾಕಂದ್ರೆ ತುಂಬಾ ಇಷ್ಟು ಪ್ರೀತಿ ತೋರಿಸಿ ಆ್ಯಂಡ್ ಅದು ಉಲ್ಟಾ ಹೊಡೆದ್ರಲ್ಲ, ರಕ್ಷಿತಾ ವಿಷಯದಲ್ಲಿ ಉಲ್ಟಾ ಹೊಡೆದಾಗ ಹಂಗಾಗಿ ನಮಗೆ ಇವಾಗ ಕ್ವಶನ್ ಮಾಡಿಬಿಟ್ರೆ ಆ ಪ್ರೀತಿ ತುಂಬ ಕನೆಕ್ಟ್ ಆಗ್ತೈತೆ ನಮಗೂ. ಇಷ್ಟು ಚಂದ ಆಸೆ ಮಾಡೋರು ಅಮ್ಮಮ್ಮ ಅಂದ್ಕೊಂಡು. ಅವರು ಅಷ್ಟೇ, ಅವರೆಲ್ಲರನ್ನೂ ಪ್ರೀತಿ ಮಾಡ್ತಿದ್ರು, ಎಲ್ಲರ ತಲೆಗೂ ಎಣ್ಣೆ ಹಚ್ಚಿದ್ದು ನೋಡಿದೆ ನಾನು ಆಲ್ಮೋಸ್ಟು. ಮಲ್ಲಮ್ಮ ಎಲ್ಲರ ಜೊತೆ ಚೆನ್ನಾಗೇ ಇದ್ದರು. ಪಾಪ ಗಿಲ್ಲಿ ಇನ್ನೊಂದು ಎಷ್ಟೊತ್ತಿಗೆ ಹೋಗಿ ಬಂದು ನಾಮಿನೇಟ್ ಮಾಡಿ, ಯಾಕಂದ್ರೆ ಗಿಲ್ಲಿ ಬೈಯೋದಿಲ್ಲ ಅಲ್ಲ, ಗಿಲ್ಲಿ ಗೊತ್ತು ನನಗೇನು ಆಗೋದಿಲ್ಲ, ಮಲ್ಲು ಗಿಲ್ಲಿ ಅವ್ರಿಗೆ ಓಟ್ ಬೀಳ್ತದ್ರಿ, ಅವ್ರು ಸೇಫ್ ಆಗ್ತಾರೆ, ಅದಕ್ಕೆ ಅವ್ರನ್ನೇ ಮಾಡ್ತಿದ್ದೆ. ಆ ಥರ ಅವ್ರ ಥಿಂಕಿಂಗು ಅವ್ರಿಗೆ ಗೊತ್ತಾಗಲ್ಲ. ಓಕೆ, ವೀಕ್ ಇರೋರನ್ನ ನಾವು ನಾಮಿನೇಟ್ ಮಾಡಿದ್ರೆ ಅವ್ರು ಔಟ್ ಆಗೇ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಸ್ಟ್ರಾಂಗ್ ಇರೋರನ್ನ ಮಾಡಿದ್ರೆ ಉಳ್ಕೊಂತಾರೆ ಅನ್ನೋದು ಐಡಿಯಾ ಅಷ್ಟೇ ಪಾಪ. ಎಸ್, ಯಾವ ಮೂಮೆಂಟ್ ಮಲ್ಲಮ್ಮ ಮನೇಲಿ ಬಿಗ್ ಬಾಸ್ ಮನೇಲಿ ಇದ್ದಾಗ ನಿಮ್ಗೆ ತುಂಬಾನೇ ಒಂದು ಖುಷಿ ಕೊಡ್ತು? ಯಾವ ಮೂಮೆಂಟ್ ಅಥವಾ ಏನು ಒಂದು ತುಂಬಾ ಕನೆಕ್ಟ್ ಆಯಿತು ನಿಮಗೆ? ಯಾವುದಾದ್ರೂ ಮೂಮೆಂಟ್ಸ್ ಇದ್ದರೆ? ನನಗಿಷ್ಟ ಆಗದೆ ಇದ್ದಿದ್ದು ನಾನು ಹೇಳಬೇಕು ಅಂದರೆ, ಅವರು ಹೇಳಿದ್ರಲ್ಲ ಗಂಡು ಮಕ್ಕಳು ಕೆಲಸ ಮಾಡಬಾರ್ದು, ಹೆಣ್ಮಕ್ಳು, ಅದು ನಂಗೆ ಇಷ್ಟ ಆಗಲಿಲ್ಲ. ನಾವು ಬಂದಮೇಲೂ ನಾನು ಮನು ಅವ್ರಿಗೆ ಅದನ್ನು ತುಂಬ ವಾದ ಮಾಡಿದ್ವಿ, ಅವರು ಬಿಡಲಿಲ್ಲ. ಅವ್ರು ನೋಡಿರೋ ಸಂಸ್ಕೃತಿ ಅದು. ಹೌದು, ಏನು ಹೇಳಿದ್ರು ಆ ವಿಷಯದ ಬಗ್ಗೆ? ಇಲ್ರಿ, ನಮ್ಮೂರಲ್ಲಿ ಹಂಗೆ ಮಾಡಂಗಿಲ್ರಿ, ಯಾಕಂದ್ರೆ ಇವ್ರು ದುಡ್ದಿದ್ದಾರೆ ಅಷ್ಟು, ಇವ್ರ ಬದುಕನ್ನ ಅದಕ್ಕೆ ಸವಿಸಿದ್ದಾರೆ. ನಾನೇ ದುಡ್ಡಿ, ಅವ್ರ ಸುತ್ತಮುತ್ತ ಇರೋರು ಹಾಗೆ ಇದ್ದಾರೆ, ಅದನ್ನು ನೋಡಿದ್ದಾರೆ. ಸೊ ನಾನೇನು ಹೇಳಿದೆ ಅವರಿಗೆ ಅಂದರೆ, ಮಲ್ಲಮ್ಮ ಆಗಿನ ಕಾಲದಲ್ಲಿ ನೀವು ಮನೆ ಒಳಗಡೆ ಕೆಲಸ ಮಾಡ್ತಾಯಿದ್ರಿ, ಗಂಡ ಹೊರಗೆ ಮಾಡ್ತಿದ್ರು. ಸೊ ನಮಗೆ ನಮ್ಮ ಮನೆ ಕೆಲಸ ಮಾಡೋಕ್ಕೆ ಈಸಿ ಆಗ್ತಿತ್ತು, ಮಾಡ್ತಿದ್ವಿ. ಈಗ ಹಾಗಲ್ಲ, ನಾನು ಹೊರಗೋಗಿ ದುಡಿತೀನಿ, ಸರ್ರು ಹೊರಗೋಗಿ ದುಡಿತಾರೆ. ಸೊ ಒಬ್ಬರಿಗೆ ಮಾಡೋಕ್ಕಾಗಲ್ಲ. ಸೊ ಆಗ ಇಬ್ಬರು ಸೇರಿ ಮಾಡಬೇಕಾಗತ್ತೆ. ಹಾಂ, ಅದು ತಪ್ಪಿಲ್ಲ ಅಂತೆ, ಅದು ಮಾಡ್ಬೇಕಂತ, ಸಹಾಯ ಮಾಡ್ಬೇಕಂತ. ಆದರೂ ಗುಡ್ಸೋದು ಒರೆಸೋದು ಪಾತ್ರೆ ತೊಳೆಯೋದು ಇನ್ನೇನು ಮಾಡಬೇಕು? ಅದು ಇಂಪಾರ್ಟೆಂಟ್, ಅದೇ ಬೇಸಿಕ್. ಅದನ್ನೇ ಮಾಡ್ತಿದ್ಮೇಲೆ ಇನ್ನೇನು ಅಡುಗೆ ಹೆಚ್ಚಿ ಕೊಚ್ಚಿ ಕೊಟ್ಟರೆ 5 ನಿಮಿಷದಲ್ಲಿ ಮಾಡಕ್ಕೆ ಯಾರು ಮಾಡ್ಬೋದು, ಆಯ್ತಾ, ಹೆಚ್ಕೊಂಡು ಮಾಡ್ಬೋದು. ಇದು ಕಷ್ಟ. ಆದಮೇಲಿಂದ ಮೆಸ್ ಕ್ಲೀನ್ ಮಾಡೋದಿತ್ತಲ್ಲ, ದಟ್ಸ್ ಅ ಬಿಗ್ಗೆಸ್ಟ್ ಸ್ಟ್ರಗಲ್ ಅಲ್ವಾ ಮಲ್ಲಮ್ಮ ಅಂತ. ಬಟ್ ಅವರ ಮೆಂಟಾಲಿಟಿ ಅಥವಾ ಅವ್ರು ನೋಡ್ಕೊಂಡು ಬಂದಿರೋ ರೀತಿ, ಅದನ್ನು ನಾವು ಚೇಂಜ್ ಮಾಡೋಕ್ಕಲ್ಲ. ಲೈಕ್ ಅವ್ರು ಜಾಹ್ನವಿ ಅವರಿಗೆ ಹೇಳ್ತಾರಲ್ಲ, ಗಂಡನ ಬಿಡಬಾರ್ದಮ್ಮ. ಬಟ್ ಮಲ್ಲವಂಗೆ ಅದು ಅರ್ಥ ಆಗಲ್ಲ. ಜಾಹ್ನವಿ ಅವ್ರದ್ದು ಒಂದು ಸ್ಟ್ರಗಲ್ ಇರುತ್ತೆ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರು ಯಾಕೆ ಆ ಡಿಸಿಷನ್ ತೊಗೊಂಡಿರ್ತಾರೆ, ಅಥವಾ ಅವ್ರ ಹಸ್ಬೆಂಡ್ ಏನು ಕಷ್ಟಪಟ್ಟಿರ್ತಾರೆ, ನಮಗೆ ಗೊತ್ತಿಲ್ಲ ಆ ಸೈಡ್ ಆಫ್ ಸ್ಟೋರಿ. ಸೊ ನಮ್ಮ ಮಲ್ಲಮ್ಮಂಗೂ ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ಏನಂದರೆ ಏನೇ ಆದರೂ ಗಂಡನ ಬಿಡಬಾರ್ದು, ದೂರ ಆಗಬೇಕಷ್ಟೇ. ಬದುಕಿರುವಾಗ ಖಂಡಿತ ದೂರ ಇರಬಾರ್ದು ಅನ್ನೋದು ಅವರ ಒಂದು ಥಿಂಕಿಂಗ್ ಅಂತ. ಅದು ಆ ಮೆಂಟಾಲಿಟಿ ಹಾಗೆ. ಈಗ ಹಳ್ಳಿಯಿಂದ ಬಂದವರು ಆಲ್ಮೋಸ್ಟ್ ಹಾಗೆ ಥಿಂಕ್ ಮಾಡ್ತಾರೆ. ಬಟ್ ಅಲ್ಲೂ ಕೂಡ ಸುದೀಪ್ ಸರ್ ಮಲ್ಲಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ. ಹೌದು, ಅದು ನಿಮ್ಮ ಸಂಸ್ಕೃತಿ ಅಂತ ಹೇಳ್ತಾರೆ. ಬಟ್ ಮಾಡೋಕೆ ಸ್ವಲ್ಪ ಕ್ಲಾಸ್ ತಗೋತಾರೆ. ಅದು ಎಡ ಎತ್ತಿ ಹೊಡೆದ್ರೆ ಬಲ ಚುರುಕಾಗ್ಬೇಕಂತ ಗಾದೆ ಇದೆ. ನಮ್ಮ ಮಲ್ಲಮ್ಮಂಗೆ ಅರ್ಥ ಆಗಲಿಲ್ಲ ಅದಷ್ಟೇ. ಅಲ್ಲೇ ಹೇಳಿದ್ದು ಅವರಿಗೂ ಸೇರಿಸಿ ಹೇಳಿರ್ತಾರೆ.
ಸೊ ಒಂದು ಏಜ್ಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಅವರು ಈ ಥರ ಹೇಳಿರ್ತಾರೆ. ಈಗ ಬಿಗ್ ಬಾಸ್ ನಿಮಗೆ ತುಂಬಾನೇ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ರೈಟ್ ನಾವು ಎಸ್ ಗಿಲ್ಲಿ. ಗಿಲ್ಲಿ. ಯಾರು ನಿಮಗೆ ಮನೆಯಿಂದ ಹೊರಗಡೆ ಹೋಗ್ಬೇಕು? ಒಂದು ರಾಶಿಕಾ ರಾಶಿಕಾ. ಹೂ ಫೈಟ್ಸ್ ಆಲ್ ದ ಟೈಮ್ ಫಾರ್ ನೋ ರೀಸನ್. ಮತ್ತೆ ಒಬ್ರು ಬಂದ್ರಲ್ಲ ಮೈಸೂರಿಂದ ಹುಡುಗಿನ ರಿಷಾ. ಅವರಿಬ್ಬರು ನನಗೆ ಕಾರಣನೇ ಇಲ್ಲದೆ ಜಗಳ ಮಾಡ್ತಾರೆ ಅನ್ಸುತ್ತೆ. ಆ್ಯಂಡ್ ವಾಯ್ಸ್, ಓ ಮೈ ಗಾಡ್, ಐ ಕಾಂಟ್ ಸ್ಟ್ಯಾಂಡ್ ದಟ್. ಅದು ಅರ್ಥನೂ ಆಗಲ್ಲ ಏನು ಹೇಳ್ತಾರಂತ, ಜಗಳ ಯಾಕಾಗ್ತಿದೆ ಗೊತ್ತಾಗಲ್ಲ. ಆ ವಾಯ್ಸ್ ಬೇರೆ ಒಂಥರ ಕೇಳಿಸ್ತಾ ಇರುತ್ತೆ. ಐ ಡೋಂಟ್ ನೋ, ನನ್ನ ಪ್ರಕಾರ ಅವರಿಬ್ಬರು ಆಚೆ ಬಂದರೆ ಬಿಗ್ ಬಾಸ್ ಮನೆ ಸ್ವಲ್ಪ ತಣ್ಣಗಿರುತ್ತೆ. ಫೈನಲಿಸ್ಟ್ ಯಾರಾಗ್ಬೋದು? ಗಿಲ್ಲಿ, ಮಂಗಳೂರು ಬೆಡಗಿ, ಆಮೇಲೆ ಕಾವ್ಯನೂ ನಂಗೆ ಸ್ವಲ್ಪ ಚಾನ್ಸಸ್ ಇದೆ ಅಂತ ಒಂದು ಅನ್ನಿಸ್ತಾ ಇದೆ ಅಷ್ಟೇ. ಅವರೇ 3 ಜನ. ಎಸ್. ಈಗ ಕೊನೆಯದಾಗಿ ಏನು ಹೇಳ್ತೀರಾ ಮಲ್ಲಮ್ಮನ ಬಗ್ಗೆ? ಮಲ್ಲಮ್ಮನ, ಶಿ ಇಸ್ ಎ ಪ್ಯೂರ್ ಸೋಲ್ ಆ್ಯಂಡ್ ತುಂಬ ಒಳ್ಳೆಯವರು. ಆ್ಯಂಡ್ ಅವರಿಗೆ ಸ್ವಾಮಿ ನಿಷ್ಠೆ ತುಂಬ ಜಾಸ್ತಿ. ನೀವೇನಾದರೂ ಒಂದು ಮಾಡಿದ್ರೆ ಅವರು ತುಂಬ ದಿನ ನೆನಪಿಟ್ಕೊಳ್ತಾರೆ. ವಾಪಸ್ ಏನಾದರೂ ಬೇರೆ ಯಾವುದೋ ರೀತಿಯಲ್ಲಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಬಿಗ್ ಬಾಸಲ್ಲಿ ನಿಜವಾಗ್ಲೂ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಆ ಏಜಿಗೆ, ಆ ಜನಗಳ ಮಧ್ಯೆ ಇನ್ಯಾರೇ ಆಗಿದ್ದರೂ ಸಾಧ್ಯ ಇರಲಿಲ್ಲ. ಶಿ ಇಸ್ ಅ ಸ್ಟ್ರಾಂಗ್ ಲೇಡಿ. ಇಲ್ಲಾಂದಿದ್ರೆ ಅವ್ರು 2 ಮಕ್ಳು ಇಟ್ಕೊಂಡು ಇಷ್ಟು ದೂರ ಬರ್ತಿರಲಿಲ್ಲ. ಸೊ ಆ ವಿಚಾರದಲ್ಲಿ ನನಗೆ ಮಲ್ಲಮ್ಮನ ಬಗ್ಗೆ ತುಂಬ ಹೆಮ್ಮೆ. ಆ್ಯಂಡ್ ಮುಂಚೆಯಿಂದನೂ ಶಿ ಈಸ್ ಕನೆಕ್ಟೆಡ್, ಲೈಕ್ ನಮ್ಗೆ ತುಂಬ ಹತ್ತಿರವಾದವರು. ಆ್ಯಂಡ್ ಮಲ್ಲಮ್ಮ ಇನ್ನೂ ಬೆಳಿಬೇಕು, ಇನ್ನೂ ಹೆಸರು ಮಾಡಬೇಕು, ಜನಗಳು ಅವ್ರನ್ನ ಇನ್ನೂ ಇಷ್ಟಪಡಬೇಕು, ಇನ್ನೂ ದೊಡ್ಡ ದೊಡ್ಡ ರೀತಿಯಲ್ಲಿ ಅವ್ರನ್ನ ಬೆಳೆಸಬೇಕು, ಅವ್ರು ಬೆಳಿಬೇಕು. ಅದೆಲ್ಲ ನಂಗೆ ತುಂಬ ಆಸೆ ಇದೆ. ಅದೆಲ್ಲ ಮ್ಯಾನಿಫೆಸ್ಟೇಷನಲ್ಲಿ ಇದೆ. ನೋಡೋಣ 3 o'clock ಹೇಳು. ನೀವು ರಾಜೇಶ್ ಅವರ ಪಾಡ್ಕಾಸ್ಟ್ ಚೆನ್ನಾಗಿ ನೋಡ್ತೀರಂತ ಗೊತ್ತಾಗುತ್ತೆ. ಯಾ ಮ್ಯಾನಿಫೆಸ್ಟೇಷನ್ ಆ್ಯಕ್ಚುಲಿ ಕರೆಕ್ಟು ಅಲ್ಲ, ಅದು ನೋಡೋಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದರಲ್ಲೂ ತುಂಬ ಇರುತ್ತೆ. ಬಟ್ ಇಟ್ಸ್ ಟ್ರೂ ಆಲ್ಸೋ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ನಿಜ ಅದು. ಸೊ ನೋಡೋಣ ಮಲ್ಲಮ್ಮನ ಫ್ಯೂಚರ್ ಏನು ಇಟ್ಟಿದ್ದಾನೆ ದೇವರು, ಅವ್ನು ತೋರಿಸ್ತಾನೆ ದಾರಿ, ನಾವು ಹಂಗೆ ಹೋಗೋದು. ಬಟ್ ಎಲ್ಲದಕ್ಕಿಂತ ನನಗೆ ಮಲ್ಲಮ್ಮನಿಂದ ಸಿಕ್ಕಿರೋ ಬಿಗ್ಗೆಸ್ಟ್ ಗಿಫ್ಟು ಸುದೀಪ್ ಸರ್ನ ನೋಡಿದ್ದು, ಮಾತಾಡಿದ್ದು. ಸೊ ನಥಿಂಗ್ ಕ್ಯಾನ್ ಬೀಟ್ ದಟ್. ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಮಲ್ಲಮ್ಮನ ಇಷ್ಟು ಬೆಳೆಸೋದಕ್ಕೆ ನೀವು ಅದು ಜೆನ್ಯೂನ್ ಆಗಿ ಎಷ್ಟು ಟ್ರೈ ಮಾಡಿದ್ದೀರ ಅನ್ನೋದು ಇವತ್ತಿನ ಈ ಮಾತುಕತೆಯಲ್ಲೇ ಗೊತ್ತಾಯಿತು. ಯಾಕಂದರೆ ತುಂಬ ಜನ ಇರ್ತಾರೆ ಒಂದು ನೇಮ್ ಫೇಮ್ಗೋಸ್ಕರ ಮಾಡೋದು. ಬಟ್ ಇದು 1 ವರ್ಷದ್ದಲ್ಲ, 2 ವರ್ಷದ್ದಲ್ಲ, ಎಷ್ಟೋ ವರ್ಷಗಳ ನಂತರ ಅಷ್ಟು ಟೈಮಲ್ಲಿ ನೀವು ಅವ್ರ ಜೊತೆ ಇರೋದ್ರಿಂದ ಆ ಮಲ್ಲಮ್ಮ ಕೂಡ ನಿಮ್ಮ ಜೊತೆ ಅಷ್ಟು ಕ್ಲೋಸ್ನೆಸ್ ಆಗಿ ಮನೆಯವ್ರ ಥರನೇ ನೋಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್ ಇವತ್ತು ನಿಮ್ಮ ಜೊತೆ ಮಾತಾಡಿರೋದು. ತುಂಬ ಖುಷಿ ಆಯಿತು. ನಿಮ್ಮ ಸಪೋರ್ಟ್ ಮಲ್ಲಮ್ಮ ಮೇಲೆ, ಜೊತೆಗೆ ಮಲ್ಲಮ್ಮ ನಿಮ್ಮ ಮೇಲೆ ಸಪೋರ್ಟ್, ಇದೆಲ್ಲ ಹಿಂಗೆ ಇರಲಿ. ಬಟ್ ಐ ಹ್ಯಾವ್ ಟು ಮೆನ್ಷನ್ ದಿಸ್ ಆಲ್ಸೋ. ನನಗೆ ತುಂಬ ಜನ ಕಾಲ್ ಮಾಡಿದರು ಫಾರ್ ದ ಇಂಟರ್ವ್ಯೂ. ಬಟ್ ನೀವು ಕೇಳಿದ ರೀತಿ, ನೀವು ಮಾತಾಡಿದ ರೀತಿ, ಅದೇನು ಗರ್ಲ್ ಟು ಗರ್ಲ್ ಕನೆಕ್ಷನ್ ಅಂತಾರಲ್ಲ, ಐ ಕೈಂಡ್ ಆಫ್ ಲೈಕ್ ಇಟ್. ಸೊ ಅದಕ್ಕೆ ನಿಮ್ಗೆ ಗೊತ್ತು, ಯಾರಿಗೂ ಕೊಡಲ್ಲ ಅಂದೋಳು ನಿಮಗೆ ಅಗ್ರೀಡ್ ಆ್ಯಂಡ್ ಐ ಕೇಮ್. ಕೊಡಬಾರ್ದು ಅಂತ ಅಲ್ಲ, ಆಗ ತುಂಬ ಬ್ಯುಸಿ ಇದ್ವಿ ಕೂಡ. ಆ ಬ್ಯುಸಿ ಶೆಡ್ಯೂಲಲ್ಲಿ ಕಷ್ಟ ಆಗ್ತಾಯಿತ್ತು, ಬೇರೆ ಬೇರೆ ಥಿಂಗ್ಸ್ ಆಗ್ತಾಯಿತ್ತು, ಇವ್ರದ್ದು ಬೇರೆ ಎಲ್ಲ ಕಡೆ ಕರ್ಕೊಂಡು ಹೋಗಬೇಕಿತ್ತು. ಸೊ ಐ ವಾಸ್ ರಿಯಲಿ ಹೆಲ್ಡ್ ಅಪ್. ಅದಕ್ಕೆ ನೀವು ಸ್ವಲ್ಪ ಕಾಯಿಸ್ದೆ. ಬಟ್ ಆ್ಯಸ್ ಪ್ರಾಮಿಸ್ಡ್ ಐ ಹ್ಯಾವ್ ಡನ್ ಮೈ. ನನಗೆ ಅದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಯು ಆರ್ ಸೋ ಹಂಬಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಇನ್ನೊಂದು ಪಾಡ್ಕಾಸ್ಟ್ ನಿಮ್ಮ ಜೊತೆನೆ ಚೆನ್ನಾಗಿರೋ ಪಾಡ್ಕಾಸ್ಟ್ ಮಾಡೋಣ. ಈವನ್ ನಿಮ್ಮ ಇಂಡಸ್ಟ್ರಿ ಬಗ್ಗೆ, ನಿಮ್ಮ ಈ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ, ತುಂಬಾ ದೊಡ್ಡ ಇಂಡಸ್ಟ್ರಿ, ಅದ್ರ ಬಗ್ಗೆ ಸಮುದ್ರದಲ್ಲಿ ನಾವು ಎಲ್ಲೆಲ್ಲ ಚಿಕ್ಕ ಚಿಕ್ಕ ಮೀನುಗಳನ್ನ ಹುಡುಕೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಮೇಡಮ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಥ್ಯಾಂಕ್ ಯು. ನಿಮಗೂ ವಿಡಿಯೋ ಇಷ್ಟ ಆಗಿದ್ರೆ ಮಲ್ಲಮ್ಮ, ಪಲ್ಲವಿ ಮೇಡಮ್, ಮನು ಸರ್ ಅಂದರೆ ಪಲ್ಲವಿ ಗೌಡ, ಮನು ಆ್ಯಂಡ್ ಮಲ್ಲಮ್ಮ ಇವರ ಕಾಂಬಿನೇಷನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.